ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ 11 ದಿನಗಳ ನೇಪಾಳ ಯಾತ್ರೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶದಿಂದ ನೇಪಾಳ ಯಾತ್ರೆಯನ್ನು ಎಲ್ಲಿಂದ ಪ್ರಾರಂಭಿಸಬೇಕು, ಎಲ್ಲಿ ಕೊನೆಗೊಳಿಸಬೇಕು, ನೇಪಾಳ ಸಂದರ್ಶನಕ್ಕೆ ವೀಸಾದ ಅವಶ್ಯಕತೆ ಇದೆಯೇ, ನೇಪಾಳದಲ್ಲಿ ಭೇಟಿ ನೀಡಬೇಕಾದ ಪ್ರಮುಖ ಸ್ಥಳಗಳಾವುವು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾನು ನೇಪಾಳದಲ್ಲಿ ಭೇಟಿ ನೀಡಿದ ಪ್ರಮುಖ ಸ್ಥಳಗಳ ಡೀಟೇಲ್ಡ್ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೇಪಾಳ್ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಭಾರತೀಯರಿಗೆ ನೇಪಾಳಕ್ಕೆ ಭೇಟಿ ನೀಡಲು ವೀಸಾದ ಅವಶ್ಯಕತೆ ಇಲ್ಲ. ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಇದ್ದರೆ ಸಾಕು, ನಾವು ನೇಪಾಳಕ್ಕೆ ಹೋಗಬಹುದು. ಭಾರತದ ಯಾವುದೇ ಸ್ಥಳದಿಂದ ನೇಪಾಳಕ್ಕೆ ಫ್ಲೈಟಲ್ಲಿ ಹೋಗ್ತೀವಿ ಅನ್ನೋದಾದರೆ ವೋಟರ್ ಐ ಡಿ ಅಥವಾ ಪಾಸ್ಪೋರ್ಟ್ ಇರಲೇಬೇಕು. ಇಂಡಿಯಾ ಮತ್ತು ನೇಪಾಳದ ಬಾರ್ಡರ್ನ ಮೂಲಕ ಬೈ ರೋಡ್ ನೇಪಾಳಕ್ಕೆ ಹೋಗೋದಾದರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇದ್ದರೆ ಸಾಕು. ನೀವು ಪೋಖ್ರಾದಿಂದ ಮುಕ್ತಿನಾಥನಿಗೆ ಫ್ಲೈಟಲ್ಲಿ ಹೋಗಬೇಕು ಅಂದ್ಕೊಂಡ್ರೆ ಪಾಸ್ಪೋರ್ಟ್ ವೋಟರ್ ಐ ಡಿ ಬೇಕು. ಅಥವಾ ನೀವು ಬೈ ರೋಡ್ ಹೋಗೋದಾದರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಸಾಕು. ನೇಪಾಳ ಗುಡ್ಡಗಾಡು ಪ್ರದೇಶ ಆದ್ದರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲು ಸುಮಾರು 5ರಿಂದ 6 ಗಂಟೆಗಳ ಕಾಲ ಪ್ರಯಾಣ ಮಾಡಲೇಬೇಕು. ನೀವೇನಾದರೂ ನೇಪಾಳದಲ್ಲಿ ಫ್ಲೈಟಲ್ಲೇ ಓಡಾಡ್ತೀರಾ ಅನ್ನೋದಾದರೆ ವೋಟರ್ ಐ ಡಿ ಮತ್ತು ಪಾಸ್ಪೋರ್ಟನ್ನು ಇಟ್ಕೊಳ್ಳಿ. ಇಲ್ಲ ಬೈ ರೋಡ್ ಬಸ್ ಅಥವಾ ಕಾರಲ್ಲಿ ಓಡಾಡ್ತೀರಾ ಅನ್ನೋದಾದರೆ ಆಧಾರ್ ಕಾರ್ಡ್ ಇದ್ದರೆ ಸಾಕು. ನೇಪಾಳ ಗುಡ್ಡಗಾಡು ಪ್ರದೇಶವಾಗಿ ಹಿಮಾಲಯದ ತಪ್ಪಲಿನಲ್ಲಿ ಇರೋದ್ರಿಂದ ನೇಪಾಳಕ್ಕೆ ಭೇಟಿ ನೀಡಲು ಬೆಸ್ಟ್ ಟೈಮ್ ಅಂದರೆ ಸಮ್ಮರ್ ಟೈಮ್, ಏಪ್ರಿಲ್ ಟು ಜೂನ್. ವಿಂಟರ್ ಟೈಮಲ್ಲಿ ಬಂದರೆ ಇಲ್ಲಿ ತುಂಬ ಚಳಿ ಇರುತ್ತೆ. ಇನ್ನು ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಮಳೆಗಾಲವಾಗಿದ್ದು ಮಳೆ ಜಾಸ್ತಿ ಆಗೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಲ್ಲಿಗೆ ಭೇಟಿ ನೀಡಲು ಬೆಸ್ಟ್ ಟೈಮ್ ಸಮ್ಮರ್. ನೇಪಾಳದ ಮುಖ್ಯ ಭಾಷೆ ನೇಪಾಳಿ ಲ್ಯಾಂಗ್ವೇಜ್. ಇಲ್ಲಿ ಹೆಚ್ಚಿನ ಜನರು ಹಿಂದಿಯಲ್ಲಿ ಮಾತಾಡೋದ್ರಿಂದ ನಮಗೆ ಹಿಂದಿ ಬಂದರೆ ಸಾಕು, ಮ್ಯಾನೇಜ್ ಮಾಡಬಹುದು. ನೇಪಾಳದಲ್ಲಿ ಆಟೋಗಳು ಜಾಸ್ತಿ ಇಲ್ಲ, ಕ್ಯಾಬನ್ನೇ ಬುಕ್ ಮಾಡ್ಕೋಬೇಕಾಗತ್ತೆ. ಲುಂಬಿನಿ ಮತ್ತು ಜನಕಪುರದಲ್ಲಿ ಮಾತ್ರ ಆಟೋ ಇರುತ್ತೆ. ಓಡಾಡೋದಕ್ಕೆ ಆಟೋವನ್ನು ಬುಕ್ ಮಾಡ್ಕೋಬಹುದು. ಕಠ್ಮಂಡು, ಪೋಖ್ರಾ ಇತರ ಕಡೆಗಳಲ್ಲಿ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ಓಡಾಡಬೇಕಾಗತ್ತೆ. ನೇಪಾಳಕ್ಕೆ ಬರ್ತಿದ್ದ ಹಾಗೆ ನೇಪಾಳದ ಇನ್ಡ್ರೈವ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೇಪಾಳಿ ಸಿಮ್ಮನ್ನು ತಗೊಂಡು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಆ್ಯಪಲ್ಲಿ ಕ್ಯಾಬನ್ನು ಬುಕ್ ಮಾಡ್ಕೋಬಹುದು. ಇನ್ನು ನೀವು ನೇಪಾಳ ಪ್ರವಾಸಕ್ಕೆ ಬಂದಾಗ ಮುಕ್ತಿನಾಥ ಯಾತ್ರೆಗೆ ಹೋಗಬೇಕು ಅಂದ್ಕೊಂಡ್ರೆ ಕೆಲವು ಮುಖ್ಯ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಮುಕ್ತಿನಾಥ ಸಮುದ್ರ ಮಟ್ಟದಿಂದ ಸುಮಾರು 12,180 ಅಡಿ ಎತ್ತರದಲ್ಲಿದೆ. ನೀವು ಕೇದಾರ್ನಾಥ, ಬದ್ರಿನಾಥ ಯಾತ್ರೆಗೆ ಹೋಗಿದ್ರೆ ಆ ಪ್ರದೇಶಕ್ಕಿಂತಲೂ ಎತ್ತರದ ಸ್ಥಳದಲ್ಲಿದೆ ಮುಕ್ತಿನಾಥ. ಇಲ್ಲಿ 30ರಷ್ಟು ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ನೀವು ಯಾವತ್ತೂ ಮುಕ್ತಿನಾಥ ಯಾತ್ರೆಗೆ ಹೋಗಬೇಕು ಅನ್ಕೋತಿರೋ ಆ ದಿನದಿಂದಲೇ ಪ್ರತಿದಿನ ಬೆಳಗ್ಗೆ ಎದ್ದು 2ರಿಂದ 3 ಕಿಲೋಮೀಟರ್ ನಡೆಯೋದು, ಪ್ರಾಣಾಯಾಮ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಮತ್ತು ಪ್ರಯಾಣಕ್ಕೆ ಬರೋವಾಗ ನಡೆಯೋದಕ್ಕೆ ಕಂಫರ್ಟಬಲ್ ಆದಂತಹ ಶೂ, ಚಳಿಯನ್ನು ತಡೆಯುವಂತಹ ಥರ್ಮಲ್ ಅಥವಾ ಉಲ್ಲನ್ ಸ್ವೆಟರ್ಗಳು ಮತ್ತು ನಿಮ್ಮ ಜೊತೆಯಲ್ಲಿ ನೀವು ಪ್ರತಿದಿನ ತೆಗೆದುಕೊಳ್ಳುವಂತಹ ಮೆಡಿಸನ್ಗಳನ್ನು ತೆಗೆದುಕೊಂಡು ಬರೋದು ಒಳ್ಳೆಯದು. ಮುಕ್ತಿನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಮೊದಲಿಗೆ ಆನ್ಲೈನಲ್ಲಿ ಮುಕ್ತಿನಾಥ ಯಾತ್ರೆಗೆ ಪರ್ಮಿಟನ್ನು ತಗೋಬೇಕು. ಅಥವಾ ನೇಪಾಳಕ್ಕೆ ಬಂದಾಗ ಪೋಖ್ರಾದಲ್ಲಿರುವ ACAP ಆಫೀಸ್ಗೆ ಹೋಗಿ ಪರ್ಮಿಟನ್ನು ತಗೋಬಹುದು. ಈಗ ನೇಪಾಳ ಪ್ರವಾಸವನ್ನು ಯಾವ ಪ್ರದೇಶದಿಂದ ಪ್ರಾರಂಭಿಸಿ ಯಾವ ಪ್ರದೇಶಕ್ಕೆ ಕೊನೆಗೊಳಿಸಬಹುದು ಅಂತ ನೋಡೋಣ. ನೇಪಾಳ ಪ್ರವಾಸವನ್ನು ದರ್ಭಾಂಗದಿಂದ ಪ್ರಾರಂಭಿಸಬೇಕು ಅಂದ್ಕೊಂಡ್ರೆ ನಮ್ಮ ಊರುಗಳಿಂದ ಫ್ಲೈಟ್ ಅಥವಾ ಟ್ರೈನ್ನಲ್ಲಿ ದರ್ಭಾಂಗವನ್ನು ತಲುಪಿ ದರ್ಭಾಂಗಕ್ಕೆ ಹತ್ತಿರವಾದ ಜನಕಪುರಿಗೆ ಮೊದಲು ಭೇಟಿ ಇತ್ತು. ಅನಂತರ ನೇಪಾಳದ ಎಲ್ಲ ಪ್ಲೇಸಸ್ಗಳನ್ನ ನೋಡಿಕೊಂಡು ಕೊನೆಯದಾಗಿ ಲುಂಬಿಣಿಗೆ ಬಂದು ಲುಂಬಿಣಿಗೆ ಹತ್ತಿರವಾದ ಗೋರಖ್ಪುರದ ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟನ್ನು ತಲುಪಿ ನಮ್ಮ ಊರುಗಳಿಗೆ ತೆರಳಬಹುದು.
ಅಥವಾ ನಮ್ಮ ಊರುಗಳಿಂದ ಫ್ಲೈಟ್ ಅಥವಾ ಟ್ರೈನ್ನಲ್ಲಿ ಗೋರಖ್ಪುರವನ್ನು ತಲುಪಿ ಗೋರಖ್ಪುರದಿಂದ ಲುಂಬಿನಿಗೆ ಭೇಟಿ ನೀಡಿ ನೇಪಾಳದ ಇತರ ಪ್ರದೇಶಗಳಿಗೆ ಭೇಟಿ ನೀಡಿ ಕೊನೆಯಲ್ಲಿ ಜನಕಪುರಿಯನ್ನು ತಲುಪಿ ಜನಕಪುರಕ್ಕೆ ಹತ್ತಿರವಾದ ದರ್ಭಾಂಗ ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ಗೆ ಬಂದು ನಮ್ಮ ಊರುಗಳಿಗೆ ತೆರಳಬಹುದು. ಈಗಂತೂ ತುಂಬ ಜನ ಮೊದಲಿಗೆ ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯೆಗೆ ಭೇಟಿ ನೀಡಿ ನಂತರ ನೇಪಾಳ ಪ್ರವಾಸಕ್ಕೆ ಹೊರಡ್ತಾರೆ. ನಾನು ಈ ದಿನ ಈ ವಿಡಿಯೋದಲ್ಲಿ ದರ್ಭಾಂಗದಿಂದ ನೇಪಾಳದ ಪ್ರವಾಸವನ್ನು ಪ್ರಾರಂಭಿಸಿ ಗೋರಖ್ಪುರದಲ್ಲಿ ಕೊನೆಗೊಳಿಸುವಂತೆ ಪ್ಲ್ಯಾನನ್ನು ನಿಮಗೆ ಹೇಳ್ತೀನಿ. ಮೊದಲಿಗೆ ಬೆಂಗಳೂರಿನಿಂದ ಟ್ರೈನ್ ಅಥವಾ ಫ್ಲೈಟಲ್ಲಿ ದರ್ಭಾಂಗವನ್ನು ತಲುಪಬೇಕು. ದರ್ಭಾಂಗ ಬೆಂಗಳೂರಿನಿಂದ 2160 ಕಿಲೋಮೀಟರ್ ದೂರದಲ್ಲಿದ್ದು ಟ್ರೈನ್ನಲ್ಲಾದರೆ ಸುಮಾರು 50 ಗಂಟೆಗಳ ಪ್ರಯಾಣವಾಗುತ್ತದೆ. ಇನ್ನು ಬೆಂಗಳೂರಿನಿಂದ ದರ್ಭಾಂಗಗೆ ಫ್ಲೈಟಲ್ಲಿ ಬರ್ತೀರಾ ಅನ್ನೋದಾದರೆ ಸುಮಾರು 2.5 to 3 ಗಂಟೆಗಳ ಕಾಲದ ಪ್ರಯಾಣ. ಫ್ಲೈಟ್ ಚಾರ್ಜ್ 7,000ದಿಂದ 12,000 ಒಳಗೆ ಆಗುತ್ತೆ. ಸ್ವಲ್ಪ ಬೇಗ ಪ್ರವಾಸವನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು 3-4 ಮಂತ್ಸ್ ಮುಂಚೆನೇ ದರ್ಭಾಂಗಕ್ಕೆ ಬೆಂಗಳೂರಿಂದ ಫ್ಲೈಟನ್ನು ಬುಕ್ ಮಾಡಿಕೊಂಡ್ರೆ 5,000ರಿಂದ 6,000 ಒಳಗಡೆ ಫ್ಲೈಟನ್ನು ಬುಕ್ ಮಾಡ್ಕೋಬಹುದು. ಬೆಂಗಳೂರಿಂದ ದರ್ಭಾಂಗಗೆ ನೀವು ಟ್ರೈನಲ್ಲಿ ಬರ್ತಿರೋ ಅಥವಾ ಫ್ಲೈಟಲ್ಲಿ ಬರ್ತಿರೋ ಅದು ನಿಮ್ಮ ಆಯ್ಕೆ. ಬೆಂಗಳೂರಿಂದ ನೀವು ದರ್ಭಾಂಗಗೆ ಬೆಳಗಿನ ಫ್ಲೈಟಲ್ಲಿ ಬಂದರೆ ಆ ದಿನವೇ ನೀವು ನೇಪಾಳದ ಕಡೆಗೆ ಪ್ರವಾಸವನ್ನು ಪ್ರಾರಂಭಿಸಬಹುದು. ದರ್ಭಾಂಗದಿಂದ ನೇಪಾಳದಲ್ಲಿರುವ ಜನಕಪುರ 78 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿವರೆಗೂ ಬೆಂಗಳೂರಿನಿಂದ ದರ್ಭಾಂಗವನ್ನು ಹೇಗೆ ತಲುಪಬಹುದು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ನಾವು ಡೇ ವೈಸ್ ನೇಪಾಳದಲ್ಲಿರುವ ಸ್ಥಳಗಳಿಗೆ ಹೇಗೆ ಭೇಟಿ ನೀಡಬಹುದು ಅಂತ ನೋಡೋಣ. ಡೇ 1 ಆದಷ್ಟು ಬೆಳಗ್ಗೆ ಬೆಂಗಳೂರಿನಿಂದ ಫ್ಲೈಟ್ ಅಥವಾ ಟ್ರೈನ್ನಲ್ಲಿ ದರ್ಭಾಂಗವನ್ನು ತಲುಪಿದರೆ ದರ್ಭಾಂಗದಿಂದ 85 ಕಿಲೋಮೀಟರ್ ದೂರದಲ್ಲಿರುವ ಸೀತಾಮಡಿಯನ್ನು ಸೇರ್ಕೋಬಹುದು. ಸೀತಾಮಡಿ ತಲುಪೋ ಅಷ್ಟರಲ್ಲೇ ಮಧ್ಯಾಹ್ನ ಆಗಿರುತ್ತೆ. ಸೀತಾಮಡಿಯಲ್ಲೇ ರೂಮನ್ನು ಬುಕ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸೀತೆ ಜನಕ ಮಹಾರಾಜನಿಗೆ ಭೂಮಿಯಲ್ಲಿ ಸಿಕ್ಕಂತಹ ಸ್ಥಳ ಪುನರೋಧಾಮ್ಗೆ ಭೇಟಿ ನೀಡಬಹುದು. ನೋಡಿ, ಇದೇ ಪುನರೋಧಾಮ್. ಇಲ್ಲಿ ಜನಕ ಮಹಾರಾಜರು ಭೂಮಿ ಉಳುಮೆ ಮಾಡುವಾಗ ಸೀತಾಮಾತೆಯು ಒಂದು ಮಡಿಕೆಯಲ್ಲಿ ಅವರಿಗೆ ದೊರೆತಳಂತೆ. ಪುನರೋಧಾಮನ್ನು ನೋಡಿಕೊಂಡು ಪುನರೋಧಾಮಿಂದ ಅನತಿ ದೂರದಲ್ಲಿರುವಂತಹ ಜಾನಕಿ ಮಂದಿರವನ್ನು ತಲುಪಬೇಕು. ಪುನರೋಧಾಮಲ್ಲಿ ಸಿಕ್ಕಂತಹ ಮಗುವನ್ನು ಎತ್ಕೊಂಡು ಜನಕ ಮಹಾರಾಜ ಜನಕಪುರಿಗೆ ಹೋಗಬೇಕಾದ್ರೆ ಜೋರಾದ ಮಳೆ ಬಂತಂತೆ. ಆಗ ಜನಕ ಮಹಾರಾಜರು ಈ ಸ್ಥಳದಲ್ಲಿ ಒಂದು ಜೋಪಡಿಯನ್ನು ಕಟ್ಟಿಕೊಂಡು ನಿಲ್ತಾರಂತೆ. ಸುಮಾರು 5 ದಿನಗಳ ಕಾಲ ಮಳೆ ಬಿಡದೆ ಬಂದಿದ್ದರಿಂದ 5 ದಿನವೂ ಇಲ್ಲಿ ತಂಗಿದ್ರಂತೆ. ಆದ್ದರಿಂದ ಇಲ್ಲಿಯೂ ಕೂಡ ಒಂದು ಜಾನಕಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಜಾನಕಿ ಮಂದಿರವನ್ನು ನೋಡಿಕೊಂಡು ಜಾನಕಿ ಮಂದಿರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಅಲೇಶ್ವರ ಮಂದಿರಕ್ಕೆ ಭೇಟಿಯನ್ನು ನೀಡಬಹುದು. ಜನಕ ಮಹಾರಾಜರು ಭೂಮಿಯನ್ನು ಉಳಲು ಮೊಟ್ಟ ಮೊದಲಿಗೆ ತಮ್ಮ ನೇಗಿಲನ್ನು ಇಟ್ಟ ಸ್ಥಳದಲ್ಲಿ ಅಲೇಶ್ವರ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಅಲೇಶ್ವರ ಮಂದಿರವನ್ನು ನೋಡಿಕೊಂಡು ಸಮಯ ಇದ್ದರೆ ಜನಕಪುರಕ್ಕೆ ಹೊರಡಬಹುದು, ಇಲ್ಲ ಅಂದರೆ ಸೀತಾಮಡಿಯಲ್ಲೇ ಆ ದಿನ ಉಳ್ಕೋಬಹುದು. 2ನೇ ದಿನ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಸೀತಾಮಾಹಿಯಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿತಾಮೋರ್ ಬಾರ್ಡರನ್ನು ತಲುಪಬೇಕು. ನೋಡಿ, ಇದೇ ಸೀತಾಮಾಹಿಯಿಂದ ನೇಪಾಳಕ್ಕೆ ಹೋಗುವಾಗ ಸಿಗುವಂತಹ ಬಿತಾಮೋರ್ ಬಾರ್ಡರ್. ಸೀತಾಮಾಹಿಯಿಂದ ಬಿತಾಮೋರ್ ಬಾರ್ಡರ್ಗೆ ಟ್ಯಾಕ್ಸಿ ಅಥವಾ ಬಸ್ಸಲ್ಲಿ ಬರಬಹುದು. ಬಸ್ಸಲ್ಲಿ ಬಂದರೆ ಸ್ವಲ್ಪ ದೂರದಲ್ಲಿ ಸ್ಟಾಪ್ ಮಾಡ್ತಾರೆ, ನೋಡ್ಕೊಂಡು ಬರಬೇಕಾಗತ್ತೆ. ಟ್ಯಾಕ್ಸಿಯಲ್ಲಿ ಬಂದರೆ ಬಾರ್ಡರ್ ಸಮೀಪದಲ್ಲೇ ಸ್ಟಾಪ್ ಮಾಡ್ತಾರೆ. ಬಾರ್ಡರ್ಗೆ ಬರ್ತಿದ್ದಾಗೆ ಆರ್ಮಿಯವರು ನಮ್ಮ ID ಕಾರ್ಡ್ ಮತ್ತು ಲಗೇಜನ್ನು ಚೆಕ್ ಮಾಡ್ತಾರೆ. ಇಷ್ಟನ್ನು ಚೆಕ್ ಮಾಡಿಕೊಂಡು ಬೈ ವಾಕ್ ಬಾರ್ಡರನ್ನು ಕ್ರಾಸ್ ಮಾಡಿ ನೇಪಾಳಕ್ಕೆ ಎಂಟ್ರಿ ಆಗಬಹುದು. ನೇಪಾಳಕ್ಕೆ ಎಂಟ್ರಿ ಆಗ್ತಿದ್ದಾಗೆ ಎಡಭಾಗದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ಗೆ ಹೋಗಿ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಮತ್ತು ವೋಟರ್ ID ಅಥವಾ ಆಧಾರ್ ಕಾರ್ಡನ್ನು ತೋರಿಸಿ ಸಿಮ್ಮನ್ನು ತಗೊಳ್ಳಿ. ಸಿಮ್ ತಗೊಂಡ್ಮೇಲೆ ನೀವು ನೇಪಾಳದಲ್ಲಿ ಎಷ್ಟು ದಿನ ಇರ್ತೀರಾ, ನಿಮಗೆ ಎಷ್ಟು ಡೇಟಾ ಬೇಕು ಅದರ ಆಧಾರದ ಮೇಲೆ ಸಿಮ್ ಕಾರ್ಡನ್ನು ರಿಚಾರ್ಜ್ ಮಾಡಿಸ್ಕೊಳ್ಳಿ.
ನೀವು ನೇಪಾಳ ಪ್ರವಾಸಕ್ಕೆ ಒಬ್ಬರು ಅಥವಾ ಇಬ್ಬರು ಬಂದಿದ್ದರೆ ಬೈ ಬಸ್ ಹೋಗಬಹುದು. 3 ರಿಂದ 5 ಜನ ಬಂದಿದ್ದರೆ ಕಾರನ್ನು ಬುಕ್ ಮಾಡ್ಕೋಬಹುದು ಸೀತಾಮಾಹಿಯಿಂದ ಗೋರಖ್ಪುರಕ್ಕೆ. ಬಿತಾಮೋರ್ ಬಾರ್ಡರಿಂದ ಜನಕಪುರ್ 20 ಕಿಲೋಮೀಟರ್ಸ್ ದೂರದಲ್ಲಿದೆ, ಸುಮಾರು ಅರ್ಧ ಗಂಟೆಗಳ ಪ್ರಯಾಣ. ಜನಕಪುರದಲ್ಲಿರುವಂತಹ ಜಾನಕಿ ಬಾಲ್ಯವನ್ನು ಕಳೆದ ಜಾನಕಿ ಮಂದಿರ, ಜಾನಕಿ ವಿವಾಹವಾದ ವಿವಾಹ ಮಂಟಪ, ಧನುಷ್ ಧಾಮ, ಪಗೋಡ ಶೈಲಿಯಲ್ಲಿರುವ ರಾಮ ಮಂದಿರ, ಜನಕರಾಜನ ಕುಲದೇವತೆ ಮಾತಾ ರಾಜದೇವಿ ಮಂದಿರ, ಭೂತನಾಥ ಮಂದಿರ, ಗಂಗಾ ಸಾಗರ್ ಮತ್ತು ಜನಕನ ಮಂದಿರಗಳನ್ನು ನೋಡೋದಕ್ಕೆ 1 ದಿನ ಬೇಕಾಗತ್ತೆ. ಇದ್ಯಾವುದೂ ಬೇಡ, ಕೇವಲ ಜಾನಕಿ ಮಂದಿರ ಮತ್ತು ವಿವಾಹ ಮಂಟಪವನ್ನು ನೋಡಿಕೊಂಡು ನೀವು ಕಠ್ಮಂಡುಗೆ ಹೋಗ್ತೀರಾ ಅನ್ನೋದಾದರೆ ಅರ್ಧ ದಿನ ಸಾಕು. ಜೀವನದಲ್ಲಿ ಒಮ್ಮೆ ಅಷ್ಟೇ ನಾವು ನೇಪಾಳಕ್ಕೆ ಬರೋದು ಅನ್ನೋದಾದರೆ ಜನಕಪುರದಲ್ಲಿ ಆ ದಿನ ಇರುವಂತಹ ಎಲ್ಲ ಪ್ಲೇಸ್ಗಳನ್ನು ನೋಡಿಕೊಂಡು ಆ ದಿನ ರಾತ್ರಿ ಜನಕಪುರದಲ್ಲಿ ಸ್ಟೇ ಮಾಡಿ ಮರುದಿನ ಕಠ್ಮಂಡುಗೆ ಹೊರಡಬಹುದು. ಇಲ್ಲಿಗೆ 2 ದಿನ ಕಂಪ್ಲೀಟ್ ಆಯಿತು. 3ನೆಯ ದಿನ ಜನಕಪುರದಿಂದ ಟ್ಯಾಕ್ಸಿ, ಬಸ್ ಅಥವಾ ಫ್ಲೈಟಲ್ಲಿ ಕಠ್ಮಂಡು ಕಡೆ ಹೊರಡಬಹುದು. ಜನಕಪುರದಿಂದ ಕಠ್ಮಂಡು 223 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಬಸ್ಸಲ್ಲಿ ಹೋದರೆ ಸುಮಾರು 7 ರಿಂದ 8 ಗಂಟೆಗಳ ಕಾಲದ ಪ್ರಯಾಣ, ಫ್ಲೈಟಲ್ಲಿ ಹೋದರೆ ಅರ್ಧ ಗಂಟೆಗಳ ಕಾಲದ ಪ್ರಯಾಣವಾಗುತ್ತೆ. ಡೇ ಟೈಮ್ ಜರ್ನಿ ಬೇಡ ಅನ್ನೋರು ಇಂದಿನ ದಿನವೇ ಜನಕಪುರದಿಂದ ರಾತ್ರಿ ಬಸ್ಸಲ್ಲಿ ಪ್ರಯಾಣ ಮಾಡಿ ಬೆಳಗ್ಗೆ ಕಠ್ಮಂಡುವನ್ನು ತಲುಪಬಹುದು. ಇಲ್ಲಿ ನಿಮಗೊಂದು ವಿಷಯ ನೆನಪಿರಲಿ, ನೇಪಾಳ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ರಾತ್ರಿ ವೇಳೆ ಜರ್ನಿ ಮಾಡೋದು ಸೇಫ್ ಅಲ್ಲ. ಇಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ನೀವು ಜನಕಪುರದಿಂದ ಬುದ್ಧ ಹೇರಲ್ಲಿ ಫ್ಲೈಟನ್ನು ಬುಕ್ ಮಾಡಿಕೊಂಡು ಕಠ್ಮಂಡುಗೆ ಹೊರಡಬಹುದು. ಫ್ಲೈಟ್ ಚಾರ್ಜ್ 3 ರಿಂದ 3,500 ಸಾವಿರ ಆಗುತ್ತೆ. ನೇಪಾಳದಲ್ಲಿ ಫ್ಲೈಟನ್ನು ಮೊದಲೇ ಬುಕ್ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವ ದಿನ ಹೊರಡ್ತೀರೋ ಆ ದಿನವೇ ಟಿಕೆಟನ್ನು ಬುಕ್ ಮಾಡಿಕೊಂಡು ಹೊರಡಬಹುದು. ಅರ್ಲಿ ಮಾರ್ನಿಂಗ್ ಆದಷ್ಟು ಬೇಗ ಎದ್ದು 5 ಗಂಟೆಗೆಲ್ಲ ಜನಕಪುರದಿಂದ ಹೊರಟ್ರೆ ಕಠ್ಮಂಡುಗೆ 1 ಗಂಟೆಗೆಲ್ಲ ತಲುಪಬಹುದು. ಕಠ್ಮಂಡು ಬರೋದಕ್ಕಿಂತ ಮುಂಚೆ ಆನ್ಲೈನಲ್ಲೇ ರೂಮನ್ನು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಕಠ್ಮಂಡುಲ್ಲಿ ಉಳ್ಕೊಳ್ಳೋದಕ್ಕೆ 2 ಏರಿಯಾ ಇದೆ, ಒಂದು ತಮೇಲ್ ಏರಿಯಾ, ಇನ್ನೊಂದು ಪಶುಪತಿನಾಥ್ ಟೆಂಪಲ್ ಏರಿಯಾ. ತಮೇಲ್ ಏರಿಯಾ ದರ್ಬಾರ್ ಸ್ಕ್ವೇರ್ಗೆ ಹತ್ತಿರದಲ್ಲಿದ್ದರೆ ತಮೇಲ್ನಲ್ಲಿ ನೈಟ್ ಲೈಫ್, ಪಾರ್ಟಿ, ಪಬ್ ಎಲ್ಲವೂ ಕೂಡ ಇದೆ. ಇಂಟ್ರೆಸ್ಟ್ ಇದ್ದರೆ ಪಬ್ಗೆ ಹೋಗಬಹುದು. ಇನ್ನು ಪಶುಪತಿನಾಥ ಆಲಯದ ಹತ್ರ ರೂಮನ್ನು ಬುಕ್ ಮಾಡಿಕೊಂಡ್ರೆ ಭಾಗ್ಮತಿ ಟೆಂಪಲ್ ಹತ್ರ ಆಗುತ್ತೆ. ಮತ್ತು ಅರ್ಲಿ ಮಾರ್ನಿಂಗ್ 4 ಗಂಟೆಗೆಲ್ಲ ನಾವು ಪಶುಪತಿನಾಥನ ದರ್ಶನವನ್ನು ಪಡೆಯಬಹುದು ಮತ್ತು ರಾತ್ರಿಯ ಭಾಗ್ಮತಿ ಆರತಿಯನ್ನು ನೋಡಬಹುದು. ಆಯ್ಕೆ ನಿಮ್ಮದು. ತಮೇಲ್ ಏರಿಯಾದಲ್ಲಿ ರೂಮ್ ಬುಕ್ ಮಾಡ್ಕೋತಿರೋ ಅಥವಾ ಪಶುಪತಿನಾಥ ಟೆಂಪಲ್ ಏರಿಯಾದಲ್ಲಿ ರೂಮನ್ನು ಬುಕ್ ಮಾಡ್ಕೋತಿರೋ. ಮೊದಲಿಗೆ ರೂಮನ್ನು ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಊಟವನ್ನು ಮುಗಿಸ್ಕೊಳ್ಳಿ. ಅನಂತರ ನೀವೇನಾದರೂ ಪಶುಪತಿ ದೇವಸ್ಥಾನದ ಹತ್ತಿರದಲ್ಲೇ ರೂಮ್ ಬುಕ್ ಮಾಡಿಕೊಂಡಿದ್ದರೆ ಮೊದಲಿಗೆ ಭಾಗ್ಮತಿ ಅಥವಾ ಪಶುಪತಿನಾಥ ದೇವಾಲಯಕ್ಕೆ ಭೇಟಿ ನೀಡಿ ಬೈ ವಾಕ್. ಇಲ್ಲ ನೀವು ತಮೇಲ್ ಏರಿಯಾದಲ್ಲಿ ರೂಮನ್ನು ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡ್ರೆ ಮೊದಲಿಗೆ ಇನ್ಡ್ರೈವ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಡ್ರೈವ್ ಆ್ಯಪಲ್ಲಿ ಕ್ಯಾಬನ್ನು ಬುಕ್ ಮಾಡ್ಕೊಳ್ಳಿ. ಅಥವಾ ನೀವು ಕಠ್ಮಂಡುರಲ್ಲಿ ಎಷ್ಟು ದಿನ ಇರ್ತೀರೋ ಅಷ್ಟು ದಿನಕ್ಕೆ ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಳ್ಳಿ ಬಾಡಿಗೆಗೆ. ನೀವು ಬೆಳಗ್ಗೆನೇ ಕಠ್ಮಂಡುಗೆ ಬಂದಿದ್ದರೆ ಮೊದಲಿಗೆ ಪಶುಪತಿ ಆಲಯಕ್ಕೆ ಹೋಗಿ. ಇಲ್ಲ ನೀವು ಮಧ್ಯಾಹ್ನ ಕಠ್ಮಂಡುಗೆ ರೀಚ್ ಆಗಿದ್ದರೆ ಮೊದಲಿಗೆ ಬೌದ್ಧನಾಥ ಸ್ತೂಪಕ್ಕೆ ಭೇಟಿ ನೀಡಿ. ಪಶುಪತಿನಾಥ ದೇವಾಲಯದಿಂದ ಬೌದ್ಧನಾಥ ಸ್ತೂಪ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಬೌದ್ಧನಾಥ ಸ್ತೂಪಕ್ಕೆ ಎಂಟ್ರಿ ಟಿಕೆಟ್ ಇದ್ದು ಪರ್ ಹೆಡ್ ನೇಪಾಳಿ ಕರೆನ್ಸಿ 100 ರೂಪಾಯಿಗಳು. ಬೌದ್ಧ ಸ್ತೂಪವನ್ನು ನೋಡಿಕೊಂಡು ಬೌದ್ಧ ಸ್ತೂಪದಿಂದ 3.5 ಕಿಲೋಮೀಟರ್ ದೂರದಲ್ಲಿರುವ ಗುಹೇಶ್ವರಿ ದೇವಾಲಯವನ್ನು ತಲುಪಿ. ಈ ದೇವಾಲಯ ಬೆಳಗ್ಗೆ 4:30ಯಿಂದ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಗುಹೇಶ್ವರಿ ದೇವಾಲಯ ನೇಪಾಳದಲ್ಲಿರುವ ಶಕ್ತಿಪೀಠ. ದೇವಾಲಯದ ಪಕ್ಕದಲ್ಲಿ ನೋಡಿ ಇಲ್ಲಿ ಮೆಟ್ಲುಗಳು ಕಾಣಿಸ್ತಾ ಇದೆಯಲ್ಲ, ಈ ಮೆಟ್ಟಲುಗಳನ್ನು ಹತ್ಕೊಂಡು ಹೋದರೆ ನಾವು ಪಶುಪತಿನಾಥ ದೇವಾಲಯವನ್ನು ತಲುಪಬಹುದು. ಪಶುಪತಿನಾಥ ದೇವಾಲಯ ನೇಪಾಳಕ್ಕೆ ಬಂದಾಗ ತಪ್ಪದೆ ಭೇಟಿ ನೀಡಬೇಕಾದಂಥ ಆಲಯ. ಇದನ್ನು ನೇಪಾಳದ ಕಾಶಿ ಎಂದು ಕರೆಯಲಾಗುತ್ತೆ.
ಈ ದೇವಾಲಯ ಬೆಳಗ್ಗೆ 4:30ಯಿಂದ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಬೆಳಗ್ಗೆ 4:30ಗೆ ಬಂದರೆ ನೀವು ಪಶುಪತಿನಾಥನ 4 ಮುಖಗಳ ದರ್ಶನವನ್ನು ಮಾಡಬಹುದು. ಪಶುಪತಿನಾಥನ ದರ್ಶನವನ್ನು ಪಡೆದು ದೇವಾಲಯದ ಹಿಂಭಾಗಕ್ಕೆ ಹೋದರೆ ಅಲ್ಲಿ ಬಾಗ್ಮತಿ ರಿವರ್ ಇದೆ. ಬಾಗ್ಮತಿ ರಿವರ್ಗೆ ಪ್ರತಿದಿನ ಸಂಜೆ ಸಮಯದಲ್ಲಿ ಆರತಿ ಇರುತ್ತೆ. ಆರತಿಯನ್ನು ನೋಡಬಹುದು. ಬಾಗ್ಮತಿ ರಿವರ್ ಆರತಿಯನ್ನು ನೋಡಿಕೊಂಡು ದೇವಾಲಯದಿಂದ ಹೊರಗಡೆ ಬಂದು ನೀವು ಶಾಪಿಂಗ್ ಮಾಡೋ ಹಾಗಿದ್ದರೆ ಶಾಪಿಂಗ್ ಮಾಡಿ ಅಥವಾ ತಮೇಲ್ ಏರಿಯಾಗೆ ಹೋಗಬಹುದು. ತಮೇಲ್ ಏರಿಯಾಗೆ ಹೋಗಿ ತಮೇಲ್ ಏರಿಯಾವನ್ನು ಸುತ್ತಕೊಂಡು ಆಸಕ್ತಿ ಇದ್ದರೆ ಪಬ್ಗೆ ಹೋಗಬಹುದು. ಇಲ್ಲಿಗೆ 3ನೆಯ ದಿನ ಮುಕ್ತಾಯವಾಯಿತು. 4ನೆಯ ದಿನ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇನ್ಡ್ರೈವ್ ಆ್ಯಪಲ್ಲಿ ಕ್ಯಾಬನ್ನು ಬುಕ್ ಮಾಡಿಕೊಂಡು ಅಥವಾ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ನಾಗರ್ಕೋಟ್ ವ್ಯೂ ಪಾಯಿಂಟ್ಗೆ ವಿಸಿಟ್ ಮಾಡಿ. ನಾಗರ್ಕೋಟ್ ವ್ಯೂ ಪಾಯಿಂಟ್ ಕಠ್ಮಂಡುವಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ನಾಗರ್ಕೋಟ್ ವ್ಯೂ ಪಾಯಿಂಟಲ್ಲಿ ಸನ್ರೈಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೋಡಗಳಿದ್ದರೆ ಸನ್ರೈಸ್ ಕಾಣಿಸೋದಿಲ್ಲ, ಮೋಡಗಳಿಲ್ಲ ಅಂದರೆ ಸನ್ರೈಸ್ ನೋಡಬಹುದು. ನಾಗರ್ಕೋಟ್ ವ್ಯೂ ಪಾಯಿಂಟನ್ನು ನೋಡಿಕೊಂಡು ನಾಗರ್ಕೋಟ್ ವ್ಯೂ ಪಾಯಿಂಟಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಚೆಂಗು ನಾರಾಯಣ್ ಟೆಂಪಲ್ಗೆ ಹೋಗಬೇಕು. ಚೆಂಗು ನಾರಾಯಣ್ ಟೆಂಪಲ್ ನೇಪಾಳದ ಐತಿಹಾಸಿಕ ಸ್ಥಳವಾಗಿದ್ದು ಇದಕ್ಕೆ ಎಂಟ್ರಿ ಫೀಸ್ ಇದೆ. 1 ಟಿಕೆಟ್ ನೇಪಾಳಿ ಕರೆನ್ಸಿಯಲ್ಲಿ 150 ರೂಪಾಯಿಗಳು. ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಚೆಂಗು ನಾರಾಯಣ ದೇವಾಲಯವನ್ನು ನೋಡಿಕೊಂಡು ಚೆಂಗು ನಾರಾಯಣ ದೇವಾಲಯದಿಂದ 6.5 ಕಿಲೋಮೀಟರ್ ದೂರದಲ್ಲಿರುವಂತಹ ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ಗೆ ಭೇಟಿ ನೀಡಬಹುದು. ಚೆಂಗು ನಾರಾಯಣ ಟೆಂಪಲ್ನಿಂದ ಭಕ್ತಾಪುರ್ಗೆ ಸಾಕಷ್ಟು ಮಿನಿ ಬಸ್ಗಳು ಓಡಾಡ್ತವೆ. ಮಿನಿ ಬಸ್ಗಳಲ್ಲೂ ಕೂಡ ಬರಬಹುದು. ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ಗೆ ಎಂಟ್ರಿ ಟಿಕೆಟ್ ತೊಗೋಬೇಕು. ನೇಪಾಳಿ ಕರೆನ್ಸಿ ಆದರೆ 500 ರೂಪೀಸ್, ಇಂಡಿಯನ್ ಕರೆನ್ಸಿ ಆದರೆ 320 ರೂಪೀಸ್. ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಓಪನ್ ಇರುತ್ತೆ. ನೇಪಾಳದಲ್ಲಿ ವಸಂತಪುರ್ ದರ್ಬಾರ್ ಸ್ಕ್ವೇರ್, ಪಠಾಣ್ ದರ್ಬಾರ್ ಸ್ಕ್ವೇರ್, ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ಅಂತ 3 ದರ್ಬಾರ್ ಸ್ಕ್ವೇರ್ಗಳಿವೆ. ಇದೆಲ್ಲದರಲ್ಲೂ ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ತುಂಬ ಚೆನ್ನಾಗಿರುತ್ತೆ. ಈ 3 ದರ್ಬಾರ್ ಸ್ಕ್ವೇರ್ ಆಲ್ಮೋಸ್ಟ್ ಆಲ್ ಒಂದೇ ಥರ ಇರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ ಒಂದನ್ನು ನೋಡಿ ಅಥವಾ 3 ಬೇಕಾದರೆ ನೋಡಬಹುದು. ಭಕ್ತಾಪುರ್ ದರ್ಬಾರ್ ಸ್ಕ್ವೇರನ್ನು ನೋಡಿಕೊಂಡು ಭಕ್ತಾಪುರ್ ದರ್ಬಾರ್ ಸ್ಕ್ವೇರಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಡೋಲೇಶ್ವರ ಮಹಾದೇವ ದೇವಾಲಯಕ್ಕೆ ಹೋಗಬಹುದು. ಡೋಲೇಶ್ವರ ಮಹಾದೇವ ದೇವಾಲಯ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಓಪನ್ ಇರುತ್ತೆ. ಡೋಲೇಶ್ವರ ಮಹಾದೇವ ದೇವಾಲಯವನ್ನು ಕೇದಾರನಾಥದ ಶಿರಸ್ಸು ಭಾಗ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಕೇದಾರನಾಥನ ದರ್ಶನ ಸಂಪೂರ್ಣವಾಗಬೇಕಾದರೆ ಡೋಲೇಶ್ವರನ ದರ್ಶನ ಮಾಡಲೇಬೇಕಂತೆ. ಇಲ್ಲಿಗೆ 4ನೇ ದಿನದ ಪ್ರವಾಸ ಮುಕ್ತಾಯವಾಯಿತು. 5ನೇ ದಿನ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿಕೊಂಡು ಪಶುಪತಿನಾಥ ಆಲಯಕ್ಕೆ ಬಂದ್ವಿ. ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಶುಪತಿ ಆಲಯದಲ್ಲಿ 4 ಮುಖಗಳ ದರ್ಶನವನ್ನು ಮಾಡೋಣ ಅಂತ. ನೀವು ಕೂಡ ಕಠ್ಮಂಡುಗೆ ಬಂದಾಗ ಮರೆಯದೆ ಬೆಳಗಿನ ಜಾವ 4 ಗಂಟೆಗೆ ಪಶುಪತಿನಾಥನ ದರ್ಶನವನ್ನು ಮಾಡಿ. ಇದೊಂದು ರೀತಿಯ ಡಿಫ್ರೆಂಟ್ ಅನುಭವವನ್ನು ಕೊಡುತ್ತೆ. ಬೆಳಗ್ಗೆ 4 ಗಂಟೆಯ ಬ್ರಾಹ್ಮಿ ಮುಹೂರ್ತದ ದರ್ಶನವನ್ನು ಮುಗಿಸಿ ನಾವು ಹೊರಟಿದ್ದು ಸ್ವಯಂಭೂನಾಥ ಅಥವಾ ಮಂಕಿ ಟೆಂಪಲ್ ಕಡೆಗೆ. ಪಶುಪತಿನಾಥ ದೇವಾಲಯದಿಂದ ಮಂಕಿ ಟೆಂಪಲ್ 7.5 ಕಿಲೋಮೀಟರ್ ದೂರದಲ್ಲಿದೆ. ಮಂಕಿ ಟೆಂಪಲ್ಗೆ ಎಂಟ್ರಿ ಟಿಕೆಟ್ ಇದೆ. ಪರ್ ಟಿಕೆಟ್ ನೇಪಾಳಿ ಕರೆನ್ಸಿ 50 ರೂಪೀಸ್. ಈ ದೇವಾಲಯದ ಹತ್ತಿರ ಮಂಕಿಗಳು ಜಾಸ್ತಿ ಇರೋದ್ರಿಂದ ಇದನ್ನು ಮಂಕಿ ಟೆಂಪಲ್ ಅಂತ ಕರೆಯಲಾಗುತ್ತೆ. ಇಲ್ಲಿರುವ ಯಾವುದೇ ಮಂಕಿಗಳು ಗಲಾಟೆ ಮಾಡೋದಿಲ್ಲ. ನಿಶ್ಶಬ್ದವಾಗಿ ಶಾಂತಿಯಿಂದ ಒಂದೆಡೆ ಕೂತಿರ್ತವೆ. ಈ ಒಂದು ದೇವಾಲಯ ಸನ್ರೈಸಿಂದ ಸನ್ಸೆಟ್ವರೆಗೂ ಓಪನ್ ಇರುತ್ತೆ. ಇದೊಂದು ಬೌದ್ಧರ ಪವಿತ್ರ ಯಾತ್ರಾ ಸ್ಥಳ. ಇದನ್ನು ಸ್ವಯಂಭೂ ಮಹಾಚೈತ್ಯ ಟೆಂಪಲ್ ಅಂತ ಕೂಡ ಕರೀತಾರೆ. ಮಂಕಿ ಟೆಂಪಲನ್ನು ನೋಡಿಕೊಂಡು ನಾವು ಹೊರಟಿದ್ದು ಚಂದ್ರಗಿರಿ ಹಿಲ್ಸ್ನ ಕಡೆಗೆ. ಮಂಕಿ ಟೆಂಪಲ್ನಿಂದ ಚಂದ್ರಗಿರಿ ಹಿಲ್ಸ್ ಕೇಬಲ್ ಕಾರ್ ಸ್ಟೇಷನ್ 11 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರಗಿರಿ ಹಿಲ್ಸ್ಗೆ ಕೇಬಲ್ ಕಾರಲ್ಲಿ ಹೋಗಬೇಕು. ಅಪ್ ಆ್ಯಂಡ್ ಡೌನ್ ಪರ್ ಹೆಡ್
1000 rupees ನೇಪಾಳಿ ಕರೆನ್ಸಿ. ಚಂದ್ರಗಿರಿ ಹಿಲ್ಸ್ ಕೇಬಲ್ ಕಾರ್ ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಚಂದ್ರಗಿರಿ ಹಿಲ್ ವ್ಯೂ ಪಾಯಿಂಟಿಂದ ಮೌಂಟ್ ಎವರೆಸ್ಟ್ ಕಾಣಿಸುತ್ತೆ, ಮೋಡಗಳು ಇಲ್ಲದೆ ಇದ್ದರೆ. ಮೋಡಗಳಿದ್ದರೆ ಕಾಣಿಸೋದಿಲ್ಲ. ಚಂದ್ರಗಿರಿ ಹಿಲ್ಸನ್ನು ನೋಡಿಕೊಂಡು ವಾಪಸ್ ಕಠ್ಮಂಡುಗೆ ಬಂದು ಕಠ್ಮಂಡು ದರ್ಬಾರ್ ಸ್ಕ್ವೇರ್ಗೆ ಭೇಟಿಯನ್ನು ನೀಡಬಹುದು. ಕಠ್ಮಂಡು ದರ್ಬಾರ್ ಸ್ಕ್ವೇರಲ್ಲಿ ರಾಜರು ವಾಸಿಸುತ್ತಿದ್ದ ಅರಮನೆ ಮತ್ತು ಅವರು ಬಳಸುತ್ತಿದ್ದ ವಸ್ತುಗಳ ಮ್ಯೂಸಿಯಂಗಳನ್ನು ನೋಡಬಹುದು. ಜೊತೆಗೆ ಇಲ್ಲಿ ನೇಪಾಳದ ದೇವತೆ ಎಂದೇ ಕರೆಯಲಾಗುವ ಕುಮಾರಿ ವಾಸಿಸುವ ಮನೆ ಇದೆ, ಅದನ್ನು ಕುಮಾರಿ ಘರ್ ಅಂತ ಕರೀತಾರೆ. ಅಲ್ಲದೆ ಈ ದರ್ಬಾರ್ ಸ್ಕ್ವೇರ್ನ ಸಂಕೀರ್ಣದಲ್ಲಿ ಅನೇಕ ದೇವಾಲಯಗಳನ್ನು ಕೂಡ ನೋಡಬಹುದು. ನೋಡಿ, ಇದೆ ಕುಮಾರಿ ಘರ್. ಇಲ್ಲಿ ನೇಪಾಳದ ಜೀವಂತ ದೇವತೆ ವಾಸ ಮಾಡ್ತಾಳೆ. ಕಠ್ಮಂಡು ದರ್ಬಾರ್ ಸ್ಕ್ವೇರನ್ನು ನೋಡಿಕೊಂಡು ಕಠ್ಮಂಡು ದರ್ಬಾರ್ ಸ್ಕ್ವೇರಿಂದ ಜಲ್ ನಾರಾಯಣ್ ದೇವಾಲಯಕ್ಕೆ ಹೋಗಬಹುದು. ಕಠ್ಮಂಡು ದರ್ಬಾರ್ ಸ್ಕ್ವೇರಿಂದ ಜಲ್ ನಾರಾಯಣ್ ಟೆಂಪಲ್ 2.5 ಕಿಲೋಮೀಟರ್ ದೂರದಲ್ಲಿದೆ. ಜಲ್ ನಾರಾಯಣ್ ಟೆಂಪಲ್ನ ಭೇಟಿಯೊಂದಿಗೆ ಈ ದಿನ ಮುಕ್ತಾಯವಾಯಿತು. ಜಲ್ನಾರಾಯಣ್ ಟೆಂಪಲ್ ನೋಡಿಕೊಂಡು ಸಮಯ ಇದ್ದರೆ ಶಾಪಿಂಗ್ ಮಾಡಿಕೊಂಡು ರೂಮಿಗೆ ಹೋಗಿ ಡಿನ್ನರ್ ಮಾಡಿ ರೆಸ್ಟ್ ಮಾಡಬಹುದು. 6ನೆಯ ದಿನ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ರೂಮನ್ನು ವೆಕೇಟ್ ಮಾಡಿ ಕಠ್ಮಂಡುವಿನಿಂದ 202 ಕಿಲೋಮೀಟರ್ ದೂರದಲ್ಲಿರುವ ಪೋಖ್ರಾದ ಕಡೆಗೆ ಹೊರಡಬಹುದು. ಪೋಖ್ರಾಗೆ ಹೋಗುವ ಮೊದಲು ಕಠ್ಮಂಡುವಿನಿಂದ ಪೋಖ್ರಾಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಮನೋಕಾಮನಾ ದೇವಿ ಆಲಯ ಸಿಗುತ್ತೆ. ಮನೋಕಾಮನಾ ದೇವಿ ಆಲಯವನ್ನು ನೋಡಿಕೊಂಡು ಪೋಖ್ರಾದ ಕಡೆಗೆ ಹೊರಡಬಹುದು. ಕಠ್ಮಂಡುವಿನಿಂದ ಪೋಖ್ರಾಗೆ ಬಸ್, ಕಾರ್, ಫ್ಲೈಟ್ ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ಹೋಗಬಹುದು. ನೇಪಾಳದಲ್ಲಿ ಫ್ಲೈಟನ್ನು ಮೊದಲೇ ಬುಕ್ ಮಾಡ್ಕೋಬೇಕು ಅಂತ ಏನಿಲ್ಲ. ಅದೇ ದಿನ ನೀವು ಕಠ್ಮಂಡು ಏರ್ಪೋರ್ಟ್ಗೆ ಹೋಗಿ ಟಿಕೆಟ್ ತೊಗೊಂಡು ಪೋಖ್ರಾದ ಕಡೆಗೆ ಹೊರಡಬಹುದು. ಕಠ್ಮಂಡುವಿನಿಂದ ಫ್ಲೈಟಲ್ಲಿ ಹೋಗೋದಾದರೆ ನೇರ ಪೋಖ್ರಾಗೆ ಹೋಗಿ ಪೋಖ್ರಾದಿಂದ ಮನೋಕಾಮನಾ ದೇವಿ ಕೇಬಲ್ ಕಾರ್ ಸ್ಟೇಷನ್ಗೆ ಬಂದು ಕೇಬಲ್ ಕಾರ್ ಸ್ಟೇಷನ್ನಿಂದ ಮನೋಕಾಮನಾ ದೇವಿ ಆಲಯಕ್ಕೆ ಹೋಗಬಹುದು. ಮನೋಕಾಮನಾ ದೇವಿ ಕೇಬಲ್ ಕಾರ್ ಸ್ಟೇಷನ್ ಪೋಖ್ರಾದಿಂದ 105 ಕಿಲೋಮೀಟರ್ ದೂರದಲ್ಲಿದ್ದರೆ ಕಠ್ಮಂಡುವಿನಿಂದ 106 ಕಿಲೋಮೀಟರ್ ದೂರದಲ್ಲಿದೆ. ಪೋಖ್ರಾದಿಂದ ಬಂದರೂ ಸೇಮ್ ಡಿಸ್ಟೆನ್ಸ್, ಕಠ್ಮಂಡುವಿಂದ ಬಂದರೂ ಸೇಮ್ ಡಿಸ್ಟೆನ್ಸ್. ನಿಮಗೆ ಯಾವ ಕಡೆಯಿಂದ ಬರೋದಕ್ಕೆ ಅನುಕೂಲನೋ ಆ ಕಡೆಯಿಂದ ಬರಬಹುದು. ಇನ್ನು ನೀವು ಕಠ್ಮಂಡುವಿನಿಂದ ಪೋಖ್ರಾಗೆ ಕಾರನ್ನು ಬಾಡಿಗೆಗೆ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಮೊದಲಿಗೆ ಮನೋಕಾಮನಾ ದೇವಿ ಆಲಯ ಕೇಬಲ್ ಕಾರ್ ಸ್ಟೇಷನ್ಗೆ ಹೋಗಿ ಮನೋಕಾಮನಾ ದೇವಿ ಆಲಯ ನೋಡಿಕೊಂಡು ಅನಂತರ ಪೋಖ್ರಾಗೆ ಡ್ರಾಪ್ ಮಾಡೋ ಥರ ಮಾತಾಡ್ಕೋಬೇಕು. ಕಾರಿನವರು ನೇಪಾಳಿ ಕರೆನ್ಸಿ ಆದರೆ 11,000, ಇಂಡಿಯನ್ ಕರೆನ್ಸಿ ಆದರೆ 7,000 ಚಾರ್ಜ್ ಮಾಡ್ತಾರೆ. ಕಾರಲ್ಲಿ 4 ಜನ ಹೋಗ್ಬೋದು. ಪರ್ ಹೆಡ್ ಇಂಡಿಯನ್ ಕರೆನ್ಸಿ 1,750 ಆಗುತ್ತೆ. ಇನ್ನು ಬಸ್ಸಲ್ಲಿ ಹೋಗ್ತೀರಾ ಅನ್ನೋದಾದರೆ ಕಠ್ಮಂಡುವಿನ ಯಾವುದೇ ಏರಿಯಾದಿಂದ ತಮೇಲ್ ಬಳಿ ಇರುವ ಸೋರಕುಟ್ಟೆಯನ್ನು ತಲುಪಿ ಸೋರಕುಟ್ಟೆಯಿಂದ ಚಿಟ್ವಾನ್ ಮತ್ತು ಪೋಖ್ರಾ ಕಡೆ ಹೋಗುವಂತಹ ಬಸ್ಸನ್ನು ಹತ್ತಿ ಮನೋಕಾಮನಾ ದೇವಿ ಕೇಬಲ್ ಕಾರ್ ಸ್ಟೇಷನ್ ಬಳಿ ಇಳ್ಕೋಬೇಕು. ಮನೋಕಾಮನಾ ದೇವಿ ಕೇಬಲ್ ಕಾರ್ ಸ್ಟೇಷನ್ ಗೇಟ್ ಬಳಿ ಬಸ್ಸನ್ನು ಇಳ್ಕೊಂಡ್ಮೇಲೆ ಅಲ್ಲಿಂದ ಕ್ಯಾಬನ್ನು ಬುಕ್ ಮಾಡಿಕೊಂಡು 1.5 ಕಿಲೋಮೀಟರ್ ದೂರದಲ್ಲಿರುವ ಕೇಬಲ್ ಕಾರ್ ಸ್ಟೇಷನನ್ನು ತಲುಪಬೇಕು. ಮನೋಕಾಮನಾ ದೇವಿ ಕೇಬಲ್ ಕಾರ್ ಸ್ಟೇಷನ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಮನೋಕಾಮನಾ ದೇವಿಗೆ ಹೋಗೋದಕ್ಕೆ ಕೇಬಲ್ ಕಾರ್ ಟಿಕೆಟನ್ನು ತಗೋಬೇಕು. ಕೇಬಲ್ ಕಾರ್ ಟಿಕೆಟ್ 2 ವೇಗೆ 1,072 ರೂಪೀಸ್ ನೇಪಾಳಿ ಕರೆನ್ಸಿ. ಭಾರತದಲ್ಲಿ ಹೇಗೆ ಭಾನುವಾರ ರಜೆ ಇರುತ್ತೋ ಹಾಗೆ ನೇಪಾಳದಲ್ಲಿ ಶನಿವಾರ ರಜೆ ಇರುತ್ತೆ. ಆ ದಿನ ಮನೋಕಾಮನಾ ದೇವಿಗೆ ತುಂಬ ಜನ ಬರ್ತಾರಂತೆ. ಕೇಬಲ್ ಕಾರ್ಗೆ 2 ರಿಂದ 3 ಗಂಟೆ ವೆಯ್ಟ್ ಮಾಡಬೇಕಾಗತ್ತಂತೆ. ಆದ್ದರಿಂದ ನೀವು ನೇಪಾಳಕ್ಕೆ ಬಂದಾಗ ಶನಿವಾರದ ದಿನ ಮನೋಕಾಮನಾ ದೇವಿಗೆ ಬರಬೇಡಿ, ಬೇರೆ ದಿನ ಪ್ಲ್ಯಾನ್ ಮಾಡ್ಕೊಳ್ಳಿ. ಕೇಬಲ್ ಕಾರಲ್ಲಿ ಮನೋಕಾಮನಾ ದೇವಿ ಆಲಯಕ್ಕೆ ಹೋಗಿ ದೇವಿಯ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಅಲ್ಲೇ ಒಂದು ದಿನ ಉಳ್ಕೋಬೇಕು ಅನಿಸಿದ್ರೆ ರೂಮ್ಗಳಿದೆ, ಬುಕ್ ಮಾಡಿಕೊಂಡು ಉಳ್ಕೋಬಹುದು. ಇಲ್ಲ ಅಂದರೆ ಅಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ, ಊಟ ಮಾಡಿಕೊಂಡು ವಾಪಸ್ ಕೇಬಲ್ ಕಾರಲ್ಲಿ ಬರಬಹುದು. ಕೇಬಲ್ ಕಾರಲ್ಲಿ ವಾಪಸ್ ಬಂದ ಮೇಲೆ ನೀವು ಕಾರ್ ಬುಕ್ ಮಾಡ್ಕೊಂಡಿದ್ರೆ ಕಾರಲ್ಲಿ ಪೋಖ್ರಾ ಕಡೆ ಹೊರಡಬಹುದು. ಬಸ್ಸಲ್ಲಿ ಬಂದಿದ್ದರೆ ಕೇಬಲ್ ಕಾರ್ ಸ್ಟೇಷನ್ನಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಕೇಬಲ್ ಕಾರ್ ಸ್ಟೇಷನ್ ಗೇಟ್ಗೆ ಬಂದು ಚಿಟ್ವಾನ್ಗೆ ಹೋಗೋದಾದರೆ ಚಿಟ್ವಾನ್ಗೆ ಹೋಗೋ ಬಸ್ ಹತ್ಕೊಳ್ಳಿ. ಪೋಖ್ರಾಗೆ ಹೋಗೋದಾದರೆ ಪೋಖ್ರಾಗೆ ಹೋಗೋ ಬಸ್ಸನ್ನು ಹತ್ಕೊಂಡು ಪೋಖ್ರಾವನ್ನು ತಲುಪಬಹುದು.
ಮನೋಕಾಮನಾ ದೇವಿ ಆಲಯದಿಂದ ಪೋಖ್ರಾಗೆ ಹೋಗುವಷ್ಟರಲ್ಲಿ ಸಂಜೆ ಆಗಿರುತ್ತೆ. ಪೋಖ್ರಾದಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಮತ್ತು ಟೂರಿಸ್ಟ್ ಬಸ್ ಸ್ಟಾಪ್ ಅಂತ 2 ಬಸ್ ಸ್ಟಾಪ್ಗಳಿವೆ. ಕಠ್ಮಂಡುವಿಂದ ಬಂದರೂ ಲುಂಬಿನಿ ಕಡೆಯಿಂದ ಬಂದರೂ ಈ ಬಸ್ ಸ್ಟಾಪ್ಗಳಿಗೆ ಬಸ್ ಬರುತ್ತೆ. ಇಲ್ಲಿಂದ ಪೋಖ್ರಾ ಲೇಕ್ ಏರಿಯಾ 3 ಕಿಲೋಮೀಟರ್ ದೂರದಲ್ಲಿದೆ. ಕ್ಯಾಬನ್ನು ಬುಕ್ ಮಾಡಿಕೊಂಡು ಪೋಖ್ರಾ ಲೇಕ್ ಏರಿಯಾವನ್ನು ತಲುಪಬೇಕು. ಆ ದಿನ ಪೋಖ್ರಾ ಲೇಕ್ ಏರಿಯಾಗೆ ಹೋಗಿ ಅಲ್ಲಿ ರೂಮನ್ನು ಬುಕ್ ಮಾಡ್ಕೊಳ್ಳಿ. ಪೋಖ್ರಾ ಲೇಕ್ ಏರಿಯಾದಲ್ಲಿ ನೀವು ರೂಮನ್ನು ಬುಕ್ ಮಾಡಿಕೊಂಡ್ರೆ ಪೋಖ್ರಾದಲ್ಲಿರುವ ಇತರ ಸ್ಥಳಗಳಿಗೆ ಹೋಗೋದಕ್ಕೆ ಸುಲಭ ಆಗುತ್ತೆ. ಪೋಖ್ರಾ ಏರಿಯಾದಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಆ ದಿನ ರೆಸ್ಟ್ ಮಾಡಿ. ಇಲ್ಲಿ ರೂಮ್ಗಳು ನಾನ್ ಎ ಸಿ ಆದರೆ 1200 1500, ಎ ಸಿ ರೂಮ್ ಆದರೆ 1500 2000 ಆಗುತ್ತೆ. 7ನೆಯ ದಿನ ಪೋಖ್ರಾದಲ್ಲಿರುವ ಎಲ್ಲ ಪ್ಲೇಸಸ್ಗೂ ಹೋಗ್ಬೇಕಂದ್ರೆ ಮಿನಿಮಮ್ 2 ಡೇಸ್ ಬೇಕು. ನೀವೇನಾದರೂ ಒಬ್ಬರು ಅಥವಾ ಇಬ್ಬರು ಹೋಗಿದ್ರೆ ಬಸ್ಸಲ್ಲಿ ಓಡಾಡ್ಕೋಬಹುದು. 3ರಿಂದ 5 ಜನ ಬಂದಿದ್ರೆ ಬಾಡಿಗೆಗೆ 2 ದಿನಕ್ಕೆ ಕಾರನ್ನು ಬುಕ್ ಮಾಡ್ಕೊಳ್ಳಿ. ನೀವು ಉಳ್ಕೊಂಡಿರುವ ಹೋಟೆಲ್ನವ್ರಿಗೆ ಹೇಳಿದ್ರೆ ಅವರೇ ನಿಮಗೆ ಕಾರನ್ನು ಅರೇಂಜ್ ಮಾಡಿಕೊಡ್ತಾರೆ. ಪೋಖ್ರಾ ಲೇಕ್ ಏರಿಯಾದಲ್ಲಿ ಹೋಟೆಲ್ಸ್ ಅಲ್ಲದೆ ಹಾಸ್ಟೆಲ್ಸು ಕೂಡ ಇದೆ. ನೀವು ಸೋಲೋ ಟ್ರಾವೆಲರ್ಸ್ ಆದರೆ ಹಾಸ್ಟೆಲಲ್ಲಿ ಸ್ಟೇ ಮಾಡ್ಬೋದು. ಮೊದಲಿಗೆ ಪೋಖ್ರಾ ಲೇಕ್ ಏರಿಯಾದಿಂದ 5.5 ಕಿಲೋಮೀಟರ್ ದೂರದಲ್ಲಿರುವ ವಿಂಧ್ಯವಾಸಿನಿ ದೇವಾಲಯಕ್ಕೆ ಭೇಟಿ ನೀಡಿ. ಈ ದೇವಾಲಯವನ್ನು ತಲುಪೋದಕ್ಕೆ ಸುಮಾರು 100 ಮೆಟ್ಟಿಲುಗಳನ್ನು ಹತ್ತಬೇಕು. ಮೆಟ್ಟಿಲು ಹತ್ತಕ್ಕಾಗಲ್ಲ ಅನ್ನೋರಿಗೆ ಲಿಫ್ಟನ್ನು ಇಟ್ಟಿದ್ದಾರೆ. ಮೆಟ್ಟಿಲನ್ನು ಹತ್ಕೊಂಡು ದೇವಾಲಯದ ಈ ಸುಂದರ ಪ್ರಾಂಗಣವನ್ನು ತಲುಪ್ತೀವಿ. ಈ ಪ್ರಾಂಗಣದಲ್ಲಿ ಶಿವನ ದೇವಾಲಯ, ಕೃಷ್ಣನ ದೇವಾಲಯ ಮತ್ತು ವಿಂಧ್ಯವಾಸಿನಿಯ ದೇವಾಲಯವನ್ನು ನೋಡಬಹುದು. ವಿಂಧ್ಯವಾಸಿನಿ ಕೃಷ್ಣನ ತಂಗಿ, ದೇವಕಿ ವಸುದೇವರ ಮಗಳು. ಪುಟ್ಟ ಬೆಟ್ಟದ ಮೇಲಿರುವ ಈ ದೇವತೆ ಪೋಖ್ರಾದ ನಗರ ದೇವತೆ. ಈ ದೇವಾಲಯ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ತೆರೆದಿರುತ್ತೆ. ವಿಂಧ್ಯವಾಸಿನಿ ದೇವಾಲಯದ ಆವರಣದಲ್ಲೂ ಕೂಡ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಿಂದ ನೋಡಿದ್ರೆ ಅನ್ನಪೂರ್ಣ ರೇಂಜಸ್ ಅನ್ನು ನೋಡಬಹುದು. ಮೋಡಗಳಿದ್ರೆ ಕಾಣಿಸಲ್ಲ, ಮೋಡ ಇಲ್ಲ ಅಂದರೆ ಅನ್ನಪೂರ್ಣ ರೇಂಜಸ್ ಕಾಣಿಸುತ್ತೆ. ನೋಡಿ, ವಿಂಧ್ಯವಾಸಿನಿ ನೋಡಿಕೊಂಡು ಕೆಳಗಡೆ ಇಳಿದು ಬಂದ್ವಿ. ಅಲ್ಲೊಂದು ದೊಡ್ಡದಾದ ಪಾರ್ಕ್ ಇತ್ತು. ಆ ಪಾರ್ಕಲ್ಲಿ ಶಿವಲಿಂಗ ಇತ್ತು. ಆ ಪಾರ್ಕ್ ನೋಡ್ಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ಎದುರುಗಡೆ ಒಂದು ಬುದ್ಧನ ದೇವಾಲಯ ಇತ್ತು. ಬುದ್ಧನ ದೇವಾಲಯಕ್ಕೆ ಹೋಗಿ ಬುದ್ಧನ ದರ್ಶನ ಮಾಡಿ ನಾವು ಹೊರಟಿದ್ದು ಮಹೇಂದ್ರ ಕೇವ್ಸ್ನ ಕಡೆಗೆ. ವಿಂಧ್ಯವಾಸಿನಿ ದೇವಾಲಯದಿಂದ ಮಹೇಂದ್ರ ಕೇವ್ 4.5 ಕಿಲೋಮೀಟರ್ ದೂರದಲ್ಲಿದೆ. ಮಹೇಂದ್ರ ಕೇವ್ಸ್ಗೆ ಎಂಟ್ರಿ ಟಿಕೆಟ್ ಇದೆ. ನೇಪಾಳೀಸ್ಗೆ 50 ರೂಪೀಸ್ ಆದರೆ ಇಂಡಿಯನ್ಸ್ಗೆ 80 ರೂಪೀಸ್ ಪರ್ ಟಿಕೆಟ್. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಮಹೇಂದ್ರ ಗುಹೆ ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. 100 ಮೀಟರಷ್ಟು ಉದ್ದ ಇರುವ ಈ ಮಹೇಂದ್ರ ಕೇವ್ ಒಳಗಡೆ ಹೋಗಿ ಬರೋದಕ್ಕೆ ಸುಮಾರು 1 ಗಂಟೆ ಆದರೂ ಬೇಕು. ಈ ಗುಹೆಯಲ್ಲಿ ಅಲ್ಲಲ್ಲಿ ವಿದ್ಯುತ್ ದೀಪಗಳನ್ನು ಹಾಕಿರೋದ್ರಿಂದ ಆರಾಮಾಗಿ ಒಳಗಡೆ ಹೋಗಬಹುದು. ಗೋರ್ಖಾ ರಾಜ ಮಹೇಂದ್ರ ಬೀರ್ ವಿಕ್ರಮ್ ಶಾ ಅವರು ಇದನ್ನು ಉದ್ಘಾಟಿಸಿದ್ದರಿಂದ ಇದನ್ನು ಮಹೇಂದ್ರ ಕೇವ್ ಅಂತ ಕರೆಯಲಾಯಿತಂತೆ. ಈ ಗುಹೆಯಲ್ಲಿ ಶಿವನ ದೇವಾಲಯವಿದೆ. ಹೆಚ್ಚಿನ ಜನ ಶಿವನ ದರ್ಶನಕ್ಕಾಗಿಯೇ ಈ ಗುಹೆಗೆ ಬರ್ತಾರೆ. ಶಿವನ ಜೊತೆಗೆ ಇಲ್ಲಿ ಗಣಪತಿಯ ದರ್ಶನವನ್ನ ಮಾಡಬಹುದು. ಈ ಗುಹೆಗೆ ಒಳಗಡೆ ಬರೋ ಮಾರ್ಗ ವಿಶಾಲವಾಗಿದೆ, ಆದರೆ ಹೊರಗಡೆ ಹೋಗೋ ಮಾರ್ಗ ಮಾತ್ರ ತುಂಬಾ ಕಿರಿದಾಗಿದೆ. ನೋಡಿ, ನಾವಿವಾಗ ಹೋಗ್ತಾ ಇದ್ದೀವಿ. ಈ ಮಾರ್ಗದಲ್ಲಿ ಹೋಗೋದಕ್ಕಾಗಲ್ಲ ಅನ್ನೋರು ನಾವು ಯಾವ ಮಾರ್ಗದಲ್ಲಿ ಒಳಗಡೆ ಬಂದ್ವೋ ಆ ದಾರಿಯಲ್ಲೇ ವಾಪಸ್ ಹೋಗ್ತಾರೆ. ನಾವು ಟ್ರೈ ಮಾಡೋಣ ಅಂತ ಆ ದಾರಿಯಿಂದನೇ ಹೋಗ್ತಾ ಇದ್ದೀವಿ. ನಮ್ಮ ಮುಂದೆ ಯಾರೋ ಒಂದಿಬ್ರು ಹೋಗ್ತಾ ಇದ್ದಾರೆ, ಅವರಿಂದ ನಾವು ಹೋಗ್ತಾ ಇದ್ದೀವಿ. ನೀವೇನಾದರೂ ಮಹೇಂದ್ರ ಗುಹೆಗೆ ಭೇಟಿ ಮಾಡಿದ್ರೆ ಈ ದಾರಿಯ ಮೂಲಕನೇ ಹೊರಗಡೆ ಹೋಗಿ. ಒಂದು ರೀತಿ ಸಾಹಸ ಯಾತ್ರೆ ಮಾಡಿದಾಗ ಅನಿಸುತ್ತೆ. ಹಾಗೋ ಹೀಗೋ ಕಷ್ಟಪಟ್ಟು ಗುಹೆಯ ಒಂದು ಎಕ್ಸಿಟ್ ಪಾಯಿಂಟಿಂದ ಹೊರಗಡೆ ಬಂದು ಒಂದು ಫೋಟೋವನ್ನು ತೆಗೆಸ್ಕೊಂಡ್ವಿ. ಮಹೇಂದ್ರ ಗುಹೆ ನೋಡಿಕೊಂಡು ನಾವು ಬಂದಿದ್ದು ಬ್ಯಾಟ್ ಕೇವ್ಗೆ, ಬಾವಲಿಯ ಗುಹೆಯ ಕಡೆಗೆ. ಈ ಬಾವಲಿ ಗುಹೆ ಮಹೇಂದ್ರ ಗುಹೆಯಿಂದ ಸುಮಾರು 800 ಮೀಟರ್ಸ್ ದೂರದಲ್ಲಿದೆ. ಈ ಗುಹೆಗೆ ಹೋಗಬೇಕು ಅಂದರೂ ಕೂಡ ನಾವು ಎಂಟ್ರಿ ಟಿಕೆಟನ್ನು ತಗೋಬೇಕು. ಇಂಡಿಯನ್ಸ್ಗಾದರೆ 80 ರೂಪೀಸ್, ನೇಪಾಳೀಸ್ಗಾದರೆ 50 ರೂಪೀಸ್ ಪರ್ ಟಿಕೆಟ್. ಟಿಕೆಟನ್ನು ತೋರಿಸಿ ಗುಹೆ ಕಡೆಗೆ ಹೋಗ್ತಿದ್ದಾಗೆ ಒಂದೊಂದು ಟಾರ್ಚ್ ಲೈಟನ್ನು ಕೊಡ್ತಾರೆ. ಕೇವ್ ಕಡೆಗೆ ಹೋಗ್ತಿದ್ದಾಗೆ ಮೊದಲಿಗೆ ಸಿಕ್ಕಿದ್ದು ಎಕ್ಸಿಟ್ ಪಾಯಿಂಟ್. ನೋಡಿ, ಎಕ್ಸಿಟ್ ಪಾಯಿಂಟ್ ಹೇಗಿದೆ, ಒಂದು ದೊಡ್ಡ ಹೋಲ್ ಥರ ಇದೆ. ಈ ಹೋಲಿಂದ ಹೊರಗಡೆ ಬರಬೇಕು. ನೋಡಿ, ಇದು ಗುಹೆಯ ಎಂಟ್ರೆನ್ಸ್. ಇದು ಕೂಡ ತುಂಬ ಚಿಕ್ಕದಾಗೇ ಇದೆ.
ಈ ಒಂದು ಗುಹೆ ಏನಿದೆ ಇದು ಕಗ್ಗತ್ತಲೆಯ ಗುಹೆ. ಇಲ್ಲಿ ಒಳಗಡೆ ಎಲ್ಲೂ ದೀಪಗಳನ್ನ ಹಾಕಿಲ್ಲ, ನಾವು ಟಾರ್ಚನ್ನು ಹಿಡ್ಕೊಂಡು ಹೋಗ್ಬೇಕಷ್ಟೇ. ಮಧ್ಯದಲ್ಲಿ ಟಾರ್ಚ್ ಏನಾದರೂ ಕೆಟ್ಟೋದ್ರೆ ದೇವರೇ ಗತಿ. ಈ ಗುಹೆಯಲ್ಲಿ 106 ಥರದ ಬಾವಲಿಗಳು ವಾಸ ಮಾಡ್ತವೆ. ಇದು ಬಾವಲಿಗಳು ವಾಸಿಸುವಂತಹ ಒಂದು ಸ್ಥಳ. ಒಳಗಡೆ ಹೋಗ್ತಾ ಇದ್ರೆ ತಲೆ ಮೇಲೆಲ್ಲ ಬಾವಲಿಗಳು ಹೊಡಿತಾ ಇದ್ವು. ಈ ಗುಹೆ 150 ಮೀಟರ್ ಉದ್ದ ಇದ್ದು ಒಳಗಡೆ ಹೋಗಿ ಹೊರಗಡೆ ಬರೋದಕ್ಕೆ ಸುಮಾರು 1.5 ಗಂಟೆಯಿಂದ 2 ಗಂಟೆ ಅಂತೂ ಬೇಕೇ ಬೇಕು. ಒಬ್ಬೊಬ್ಬರೇ ಅಂತೂ ಹೋಗೋಕ್ಕಾಗಲ್ಲ, ವಿತೌಟ್ ಗೈಡ್ ಕೂಡ ಹೋಗೋಕ್ಕಾಗಲ್ಲ. ಗೈಡ್ ಇದ್ದರೆ ಮಾತ್ರ ಒಳಗಡೆ ಹೋಗಬಹುದು ಧೈರ್ಯವಾಗಿ. ನಾವು ಗೈಡ್ ಜೊತೆ ಹೋಗಲಿಲ್ಲ, ಆದರೆ ನಮ್ಮ ಜೊತೆ ಯಾರೋ ಇಬ್ಬರು ಬಂದರು. ಅವರು ಮೊದಲೇ ಈ ಗುಹೆಗೆ ಸುಮಾರು 2-3 ಟೈಮ್ಸ್ ಹೋಗಿದ್ದಾರಂತೆ. ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅವ್ರ ಜೊತೆ ನಾವು ಹೋದ್ವಿ. ನಿಜವಾಗ್ಲೂ ಈ ಗುಹೆಗೆ ಹೋಗಿ ಹೊರಗಡೆ ಬರೋದು ಮಾತ್ರ ನಿಜಕ್ಕೂ ಸಾಹಸನೇ ಸರಿ. ಬಟ್ ಹೊರಗಡೆ ಬಂದಾಗ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ಆ ಒಂದು ಹೋಲಿಂದ ನಾವು ಆಚೆ ಬಂದ್ವಿ ಅಂತ ತುಂಬಾ ಖುಷಿ ಆಯಿತು. ಈ ಗುಹೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆರೆದಿರುತ್ತೆ. ಬ್ಯಾಟ್ ಕೇವ್ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲೊಂದು ಹೋಟೆಲ್ ಇತ್ತು, ಊಟಕ್ಕೆ ಆರ್ಡರ್ ಮಾಡಿದ್ವಿ. ಇಲ್ಲೆಲ್ಲ ಊಟಕ್ಕೆ ಆರ್ಡ್ರ್ ಮಾಡಿದ್ಮೇಲೆ ಅವರು ಪ್ರಿಪೇರ್ ಮಾಡ್ತಾರೆ. ಅಲ್ಲಿವರೆಗೂ ಅವ್ರು ಏನೂ ಮಾಡಿ ಇಟ್ಟಿರೋದಿಲ್ಲ, ಯಾಕಂದರೆ ಹಿಂಗೆ ಹೆಚ್ಚಿಗೆ ಜನ ಬರೋದಿಲ್ಲಂತೆ. ಅದಕ್ಕಾಗಿ ನಾವು ಆರ್ಡರ್ ಮಾಡಿ ಊಟ ಮಾಡಿ ಅನಂತರ ಹೊರಟಿದ್ದು ಸೇತಿ ರಿವರ್ ಕಡೆಗೆ. ನಾವು ಸೇತಿ ರಿವರನ್ನು ರೀಚ್ ಆಗಿದ್ದೀವಿ. ಈ ಸೇತಿ ರಿವರ್ ಆಪೋಸಿಟಲ್ಲೇ ಗೂರ್ಖಾ ಮ್ಯೂಸಿಯಂ ಇದೆ. ನಿಮಗೆ ಆಸಕ್ತಿ ಇದ್ದರೆ ಗೂರ್ಖಾ ಮ್ಯೂಸಿಯಂಗೆ ಹೋಗ್ಬೋದು. ಅಲ್ಲದೆ ಈ ಸೇತಿ ರಿವರ್ ಹಿಂಭಾಗದಲ್ಲಿ ತೂಗು ಸೇತುವೆ ಕೂಡ ಇದೆ. ನೀವು ಇಂಟ್ರೆಸ್ಟ್ ಇದ್ದರೆ ತೂಗು ಸೇತುವೆಗೆ ಹೋಗ್ಬೋದು. ನಾವು ಮುಕ್ತಿನಾಥಗೆ ಹೋಗಬೇಕಾದ್ರೆ ಸುಮಾರು ತೂಗು ಸೇತುವೆ ಸಿಗುತ್ತೆ, ಅಲ್ಲೇ ನೋಡೋಣ ಅಂತ ಇಲ್ಲಿರುವ ತೂಗು ಸೇತುವೆಗೆ ಹೋಗಲಿಲ್ಲ. ಬ್ಯಾಟ್ ಕೇವಿಂದ ಸೇತಿ ರಿವರ್ 6 ಕಿಲೋಮೀಟರ್ ದೂರದಲ್ಲಿದೆ. ಸೇತಿ ರಿವರ್ಗೂ ಕೂಡ ಎಂಟ್ರಿ ಟಿಕೆಟನ್ನು ತಗೋಬೇಕು. ಪರ್ ಟಿಕೆಟ್ ನೇಪಾಳಿ ಕರೆನ್ಸಿ 50 ರೂಪೀಸ್. ಸೇತಿ ಗಂಡಕಿ ರಿವರ್ ಇದು ಕೂಡ ಒಂದು ಪ್ರಮುಖ ಆಕರ್ಷಣೀಯ ಪ್ರವಾಸಿ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಹರಿಯುವಂತಹ ನೀರು ಬಿಳಿಯ ಬಣ್ಣದಲ್ಲಿರೋದ್ರಿಂದ ಇದನ್ನು ಮಿಲ್ಕಿ ರಿವರ್ ಅಂತ ಕೂಡ ಕರೀತಾರೆ. ಇದು ತ್ರಿಶೂಲಿ ನದಿಯ ಉಪನದಿ. ಈ ಪ್ಲೇಸ್ ಭೇಟಿ ನೀಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಬಂದು ಟಿಕೆಟ್ ತೊಗೊಂಡು ಈ ಪ್ಲೇಸನ್ನು ನೋಡ್ಕೊಂಡು ಹೋಗೋದಕ್ಕೆ ಒಂದು ಅರ್ಧ ಗಂಟೆ ಸಾಕು. ನೋಡಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ನಾವೊಂದು 10 ನಿಮಿಷ ಈ ನೀರಲ್ಲಿ ಆಟ ಆಡಿಕೊಂಡು ಫೋಟೋಗಳನ್ನು ತಗೊಂಡು ಅನಂತರ ನಾವು ಸೇತಿ ರಿವರಿಂದ ಹೊರಟಿದ್ದು ಗುಪ್ತೇಶ್ವರ್ ಕೇವ್ ಕಡೆಗೆ. ಸೇತಿ ರಿವರಿಂದ ಗುಪ್ತೇಶ್ವರ್ ಮಹಾದೇವ ಗುಹೆ 8 ಕಿಲೋಮೀಟರ್ ದೂರದಲ್ಲಿದೆ. ಗುಪ್ತೇಶ್ವರ್ ಮಹಾದೇವ್ ಕೇವ್ ಎದುರುಗಡೆನೆ ದೇವಿ ಫಾಲ್ಸ್ ಇದೆ, ಒಂದೇ ರೋಡಲ್ಲಿ. ಆದ್ದರಿಂದ ನಾವು ಮೊದಲಿಗೆ ದೇವಿ ಫಾಲ್ಸ್ಗೆ ಹೋದ್ವಿ. ದೇವಿ ಫಾಲ್ಸ್ಗೆ ಹೋಗಬೇಕಾದ್ರೆ ಉದ್ದಕ್ಕೂ ಶಾಪಿಂಗ್ ಏರಿಯಾ ಇದೆ. ಹೋಗ್ತಾ ಶಾಪಿಂಗನ್ನು ಮಾಡಿಕೊಂಡು ಹೋಗಬಹುದು. ದೇವಿ ಫಾಲ್ಸ್ಗೂ ಕೂಡ ಟಿಕೆಟನ್ನು ತಗೋಬೇಕು. ಪರ್ ಟಿಕೆಟ್ 150 ರೂಪೀಸ್ ನೇಪಾಳಿ ಕರೆನ್ಸಿ. ನಾವು 5 ಜನ ಇದ್ವಿ, ಆದ್ದರಿಂದ 5 ಟಿಕೆಟನ್ನು ತಗೊಂಡ್ವಿ. ಟಿಕೆಟನ್ನು ಕೊಟ್ಟು ಈಗ ದೇವಿ ಫಾಲ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೊಂದು ಮ್ಯಾಪ್ ಹಾಕಿದ್ದಾರೆ. ಈ ದೇವಿ ಫಾಲ್ಸ್ ಏರಿಯಾದಲ್ಲಿ ಏನೇನಿದೆ, ಯಾವ್ಯಾವ ಕಡೆ ಹೋದರೆ ನೋಡಬಹುದು ಅನ್ನೋದನ್ನು ನೀಟಾಗಿ ಹಾಕಿದ್ದಾರೆ. ದೇವಿ ಫಾಲ್ಸ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಗಣಪತಿ, ಶಿವ ಮತ್ತು ನಂದಿಯ ವಿಗ್ರಹವನ್ನು ನೋಡಬಹುದು. ನೋಡಿ ಇದೇ ದೇವಿ ಫಾಲ್ಸ್. ಇದೇನು ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ, ನೆಲದೊಳಗಡೆನೆ ಹರಿತಾ ಇದೆ. ಇನ್ನು ಸ್ವಲ್ಪ ಹಾಗೆ ಮುಂದಕ್ಕೆ ಬಂದರೆ ನೋಡಿ ಇಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇದೆ. ಇದೇ ದೇವಿ ಫಾಲ್ಸ್. ದೇವಿ ಫಾಲ್ಸನ್ನು ನೋಡೋದಕ್ಕೆ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಆದರೂ ನಡಿಲೇಬೇಕು. ನೋಡಿ ಇಲ್ಲಿ ಸ್ವಲ್ಪ ನೀಟಾಗೆ ಕಾಣಿಸ್ತಾ ಇದೆ. ದೇವಿ ಫಾಲ್ಸನ್ನು ನೋಡಿಕೊಂಡು ಒಂದೆರಡು ಫೋಟೋಗಳನ್ನು ತಗೊಂಡು ಅನಂತರ ನಾವು ಹೊರಟಿದ್ದು ಗುಪ್ತೇಶ್ವರ್ ಮಹಾದೇವ್ ಗುಹೆಯ ಕಡೆಗೆ. ನೋಡಿ ಇದೆ ಗುಪ್ತೇಶ್ವರ್ ಮಹಾದೇವ್ ಗುಹೆಯ ಎಂಟ್ರೆನ್ಸ್ ಗೇಟ್. ಈ ಎಂಟ್ರೆನ್ಸ್ ಗೇಟಿಂದ ಗುಪ್ತೇಶ್ವರ್ ಮಹಾದೇವ್ ಕೇವ್ ಹೋಗೋವರೆಗೂ ಕೂಡ ಫುಲ್ ಏರಿಯಾ ಶಾಪಿಂಗ್ ಏರಿಯಾನೇ. ಇಲ್ಲಿ ಶಾಲ್ಗಳು ತುಂಬ ಚೆನ್ನಾಗಿದ್ವು, ರೀಸನಬಲ್ ರೇಟ್. ನೋಡಿ ಇದೆ ಗುಪ್ತೇಶ್ವರ್ ಮಹಾದೇವ್ ಕೇವ್. ಇದಕ್ಕೂ ಕೂಡ ಎಂಟ್ರಿ ಟಿಕೆಟ್ ಇದೆ. ನೇಪಾಳದಲ್ಲಿ ಎಲ್ಲಿಯೂ ಕೂಡ ವಿತೌಟ್ ಎಂಟ್ರಿ ಟಿಕೆಟ್ ಹೋಗೋದಕ್ಕಾಗೋದೇ ಇಲ್ಲ. ಎಂಟ್ರಿ ಟಿಕೆಟ್ಗೆ ಅಂತಾನೆ ಸಪ್ರೇಟ್ ದುಡ್ಡನ್ನು ಇಟ್ಕೊಂಡು ಬರಬೇಕು. ಗುಪ್ತೇಶ್ವರ್ ಮಹಾದೇವ್ ಕೇವ್ ಪರ್ ಟಿಕೆಟ್ 100 ರೂಪೀಸ್. ಗುಪ್ತೇಶ್ವರ್ ಕೇವ್ನ ಒಂದು ಮುಂಭಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಇಳ್ಕೊಂಡು ಕೆಳಗಡೆ ಹೋಗಿ ಅನಂತರ ಗುಹೆಯ ಒಳಗಡೆ ಹೋಗಬೇಕು.
ಗುಪ್ತೇಶ್ವರ ಮಹಾದೇವ ಕೇವ್ ಹೆಸರೇ ಸೂಚಿಸುವಂತೆ ಇದೊಂದು ಪವಿತ್ರವಾದ ನಿಗೂಢವಾದ ಶಿವನ ಗುಹಾಂತರ ದೇವಾಲಯ. ಕೇವ್ ಒಳಗಡೆ ಹೋಗ್ತಿದ್ದಾಗೆ ಮೆಟ್ಲುಗಳಿದೆ, ಸುಮಾರು 200 ಮೆಟ್ಲುಗಳಿರಬೇಕು. ನಿಧಾನಕ್ಕೆ ಇಳ್ಕೊಂಡು ಹೋಗಬೇಕಾಗತ್ತೆ ಮತ್ತು ಅಲ್ಲಲ್ಲಿ ನೀರು ಜಿನುಗಿ ಜಾರತ್ತೆ. ತುಂಬ ಹುಷಾರಾಗಿ ಗುಹೆಯ ಒಳಗಡೆ ನಡ್ಕೋತಾ ಹೋಗಬೇಕು. ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ಈ ಗುಹಾಂತರ ದೇವಾಲಯವನ್ನು 16ನೇ ಶತಮಾನದಲ್ಲಿ ಪತ್ತೆ ಹಚ್ಚಲಾಯಿತಂತೆ. ಗುಹೆಯ ಒಳಭಾಗ ಪ್ರವೇಶಿಸುತ್ತಿದ್ದಂತೆ ಮೊದಲಿಗೆ ನೈಸರ್ಗಿಕವಾಗಿ ಸ್ವಯಂ ಉದ್ಭವವಾದ ಶಿವಲಿಂಗದ ದರ್ಶನವನ್ನು ಮಾಡಬಹುದು. ನೋಡಿ, ಇದೆ ಶಿವಲಿಂಗ. ಈ ಗುಹೆಯಲ್ಲಿ ಶಿವನ ಜೊತೆಗೆ ಹಲವಾರು ದೇವತೆಗಳ ವಿಗ್ರಹಗಳನ್ನು ನೋಡಬಹುದು. ಈ ಗುಹಾಂತರ ದೇವಾಲಯದ ಪ್ರಮುಖ ಆಕರ್ಷಣೆ ಸ್ವಯಂಭೂವಾಗಿ ಉದ್ಭವವಾಗಿರುವ ಶಿವಲಿಂಗ ಮತ್ತೆ ಈ ಗುಹೆಯಲ್ಲಿ ಹರಿಯುವ ದೇವಿ ಫಾಲ್ಸ್. ಈ ಗುಹೆಗೆ ಒಂದೇ ಮಾರ್ಗ ಇದ್ದು ನಾವು ಯಾವ ಮಾರ್ಗದಲ್ಲಿ ಒಳಗಡೆ ಹೋಗ್ತೀವೋ ಅದೇ ಮಾರ್ಗದಲ್ಲಿ ವಾಪಸ್ ಬರಬೇಕು. ಗುಪ್ತೇಶ್ವರ ಮಹಾದೇವ್ ಕೇವ್ ಸುಮಾರು 2057 ಮೀಟರ್ ಉದ್ದವಿದೆ. ಗುಹೆಯ ಒಳಭಾಗದಲ್ಲಿರುವ ಕೆಲವೊಂದು ಭಾಗಗಳನ್ನು ತಲುಪಲು ಅಲ್ಲಲ್ಲಿ ಮೆಟ್ಟಿಲುಗಳನ್ನು ಅಳವಡಿಸಲಾಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಬ್ಬಿಣದ ಮೆಟ್ಟಿಲು, ಇದನ್ನು ಇಳ್ಕೊಂಡು ಕೆಳಗಡೆಗೆ ಹೋದರೆ ದೇವಿ ಫಾಲ್ಸನ್ನು ನೋಡಬಹುದು. ನೋಡಿ, ಇದೆ ದೇವಿ ಫಾಲ್ಸ್. ನಾವು ದೇವಿ ಫಾಲ್ಸಲ್ಲಿ ನೋಡಿದ್ವಲ್ಲ, ಅದೇ ಒಂದು ನೀರು ಹರಿದುಕೊಂಡು ಇಲ್ಲಿ ಬರುತ್ತೆ. ಗುಪ್ತೇಶ್ವರ ಮಹಾದೇವನ ದರ್ಶನ ಪಡೆದು ನಾವು ಹೊರಟಿದ್ದು ಪೇವಾ ಲೇಕ್ ಕಡೆಗೆ. ಪೇವಾ ಲೇಕ್ ಗುಪ್ತೇಶ್ವರ ಮಹಾದೇವ್ ಗುಹೆಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಲೇಕ್ನ ಮಧ್ಯಭಾಗದಲ್ಲಿ ಬಾರಾಹಿ ದೇವಾಲಯ ಇದೆ. ಈ ದೇವಾಲಯಕ್ಕೆ ಬೋಟಲ್ಲೇ ಹೋಗಿ ಬರಬೇಕು. ಬೋಟಲ್ಲಿ ಹೋಗಿ ಬರೋದಕ್ಕೆ ಬೋಟ್ ಚಾರ್ಜ್ ಪರ್ ಹೆಡ್ 135 ರೂಪಾಯಿಗಳು. ನಾವು ಯಾವ ಬೋಟಲ್ಲಿ ಹೋಗ್ತೀವೋ ಆ ಬೋಟಲ್ಲೇ ವಾಪಸ್ ಬರಬೇಕು. ಮೊದಲಿಗೆ ನಾವು ಲೇಕ್ನ ಮಧ್ಯಭಾಗದಲ್ಲಿರುವಂತಹ ಬಾರಾಹಿ ಟೆಂಪಲ್ಗೆ ಭೇಟಿ ಕೊಟ್ವಿ. ನೋಡಿ, ಇದೆ ತಾಲ್ ಬಾರಾಹಿ ಟೆಂಪಲ್. ಬಾರಾಹಿ ದೇವಿಯ ದರ್ಶನ ಮಾಡಿ ಅನಂತರ ಪೇವಾ ಲೇಕ್ ಸೈಡಲ್ಲಿ ಫುಡ್ ಸ್ಟ್ರೀಟ್ಗೆ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ರೂಮ್ ಕಡೆ ಹೊರಟ್ವಿ. 8ನೆಯ ದಿನ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ರೂಮನ್ನು ವೆಕೇಟ್ ಮಾಡಿ ಮುಕ್ತಿನಾಥನ ಕಡೆ ಹೊರಡಬಹುದು. ಮುಕ್ತಿನಾಥ ಅನ್ನಪೂರ್ಣ ಕನ್ಸರ್ವೇಷನ್ ಏರಿಯಾದಲ್ಲಿ ಇರೋದ್ರಿಂದ ಇದು ಪ್ರೊಟೆಕ್ಟೆಡ್ ಏರಿಯಾ ಆಗಿದ್ದು ಮುಕ್ತಿನಾಥನಿಗೆ ಹೋಗಲು ಪರ್ಮಿಷನನ್ನು ತಗೋಬೇಕು. ಆದ್ದರಿಂದ ನೀವು ಪೋಖ್ರಾ ತಲುಪಿದ ಮೇಲೆ ಪೋಖ್ರಾ ಲೇಕ್ ಏರಿಯಾದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ACAP ಆಫೀಸನ್ನು ತಲುಪಿ ಅಲ್ಲಿ ಒಂದು ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮ್ ತಗೊಂಡು ಫಿಲ್ ಮಾಡಿ ಆ ಫಾರ್ಮ್ಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋವನ್ನು ಪೇಸ್ಟ್ ಮಾಡಿ 1,000 ನೇಪಾಳಿ ಕರೆನ್ಸಿಯನ್ನು ಕಟ್ಟಿದ್ರೆ ನಿಮಗೆ ಪರ್ಮಿಟ್ ಕಾರ್ಡನ್ನು ಅರ್ಧ ಗಂಟೆಯಲ್ಲಿ ಕೊಡ್ತಾರೆ. ನೇಪಾಳ್ ಟೂರಿಸಂ ಬೋರ್ಡ್ ಆಫೀಸ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆರೆದಿರುತ್ತೆ. ಈ ಟೂರಿಸಂ ಆಫೀಸಲ್ಲೇ ACAP ಆಫೀಸ್ ಇರೋದು. ಮುಕ್ತಿನಾಥನ್ಗೆ ಹೋಗೋದಕ್ಕೆ ನೀವು ಪೋಖ್ರಾದಲ್ಲಿ ಪರ್ಮಿಷನ್ ತೊಗೊಳ್ಳಿಲ್ಲ ಅಂದರೆ ಜಾನ್ಸನ್ನಿಂದ ಮುಕ್ತಿನಾಥನ್ಗೆ ಹೋಗಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟಲ್ಲೇ ನಿಮಗೆ ಪರ್ಮಿಷನ್ ಲೆಟರನ್ನು ಕೊಡ್ತಾರೆ. ಆದರೆ ಇಲ್ಲಿ ಅದಕ್ಕೆ ನೀವು 2,000 ನೇಪಾಳಿ ಕರೆನ್ಸಿಯನ್ನು ಕಟ್ಟಬೇಕು. ಪೋಖ್ರಾದಲ್ಲೇ ತೊಗೊಂಡ್ರೆ 1,000 ನೇಪಾಳಿ ಕರೆನ್ಸಿಯನ್ನು ಕಟ್ಟಬೇಕಾಗುತ್ತೆ. ಪೋಖ್ರಾದಿಂದ ಬಸ್, ಕಾರ್ ಅಥವಾ ಫ್ಲೈಟ್ನ ಮೂಲಕ ಜಾಮ್ಸಮ್ಮನ್ನು ತಲುಪಿ ಜಾಮ್ಸಮ್ಮಿಂದ ಮುಕ್ತಿನಾಥನನ್ನು ತಲುಪಬಹುದು. ಬಸ್ಸಲ್ಲಿ ಪೋಖ್ರಾದಿಂದ ಜಾಮ್ಸಮ್ಗೆ ಹೋಗ್ತೀರಾ ಅನ್ನೋದಾದರೆ ಪೋಖ್ರಾ ಲೇಕ್ ಏರಿಯಾ ಸಮೀಪ 0 ಪಾಯಿಂಟ್ ಅಂತ ಇದೆ, ಅಲ್ಲಿಂದ ಬಸ್ಗಳು ಜಾಮ್ಸಮ್ಗೆ ಹೊರಡುತ್ತೆ. ಇದು ಪೋಖ್ರಾದಿಂದ 0 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಇದನ್ನು 0 ಪಾಯಿಂಟ್ ಅಂತ ಕರೀತಾರೆ. ನೋಡಿ, 0 ಪಾಯಿಂಟಿಂದ ಈ ಬಸ್ಗಳೇ ಪೋಖ್ರಾದಿಂದ ಜಾಮ್ಸಮ್ಗೆ ಹೋಗುತ್ತೆ. ಪೋಖ್ರಾದಿಂದ ಜಾಮ್ಸಮ್ಗೆ ಒಂದು ಟಿಕೆಟ್ನ ಬೆಲೆ ಬಂದು 1,100 ರೂಪಾಯಿಗಳು ನೇಪಾಳಿ ಕರೆನ್ಸಿಯಲ್ಲಿ. ಪೋಖ್ರಾದ 0 ಪಾಯಿಂಟಿಂದ ಬೆಳಗ್ಗೆ 6 ಗಂಟೆಯಿಂದ ಬಸ್ಗಳು ಮತ್ತು ಶೇರ್ ಟ್ಯಾಕ್ಸಿಗಳು ಜಾಮ್ಸಮ್ಗೆ ಹೊರಡುತ್ತೆ. ಕೆಲವೊಂದು ಬಸ್ಗಳು ಡೈರೆಕ್ಟ್ ಮುಕ್ತಿನಾಥನಿಗೂ ಕೂಡ ಹೋಗುತ್ತೆ. ಪೋಖ್ರಾದಿಂದ ಮುಕ್ತಿನಾಥ 174 ಕಿಲೋಮೀಟರ್ ದೂರದಲ್ಲಿದ್ದರೆ ಜಾಮ್ಸಮ್ 158 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ.
ಇನ್ನು ಪೋಖ್ರಾದಿಂದ ಜಾಮ್ಸಮ್ಗೆ ಫ್ಲೈಟಲ್ಲಿ ಹೋಗೋದಾದರೆ ಜಾಮ್ಸಮ್ ತುಂಬ ಎತ್ತರವಾದ ಪ್ರದೇಶದಲ್ಲಿರೋದ್ರಿಂದ ಅಲ್ಲಿನ ಕ್ಲೈಮೇಟ್ ಕಂಡೀಷನ್ ನೋಡಿಕೊಂಡು ಫ್ಲೈಟ್ಗಳು ಹೊರಡುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಾತ್ರ ಫ್ಲೈಟ್ಗಳು ಪೋಖ್ರಾದಿಂದ ಜಾಮ್ಸಮ್ಗೆ ಹೊರಡುತ್ತೆ. ಪೋಖ್ರಾದಿಂದ ಜಾಮ್ಸಮ್ಗೆ ಫ್ಲೈಟ್ ಚಾರ್ಜ್ ನೇಪಾಳಿ ಕರೆನ್ಸಿಯಲ್ಲಿ 10,000ದಿಂದ 17,000ವರೆಗೂ ಇರುತ್ತೆ. ಸುಮಾರು 30 ನಿಮಿಷಗಳ ಪ್ರಯಾಣ. ಕೆಲವೊಮ್ಮೆ ಕ್ಲೈಮೇಟ್ ಕಂಡೀಷನ್ ಸರಿ ಇಲ್ಲ ಅಂದರೆ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ. ಆ ಸಮಯದಲ್ಲಿ ನೀವು ಕಾರನ್ನು ಬುಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನೀವೇನಾದರೂ 3ರಿಂದ 5 ಜನ ಇದ್ದರೆ ಪೋಖ್ರಾದಿಂದ ಕಾರನ್ನು ಬುಕ್ ಮಾಡಿಕೊಂಡು ಮುಕ್ತಿನಾಥನಿಗೆ ಹೋಗ್ಬೋದು. ಆಗ ಕಾರಿನವರೇ ಮುಕ್ತಿನಾಥನಿಗೆ ಪರ್ಮಿಟ್ ಕಾರ್ಡನ್ನು ಮಾಡಿಸ್ಕೊಡ್ತಾರೆ. ಪೋಖ್ರಾದಿಂದ ಜಾಮ್ಸಮ್ಮಿಂದ ಮುಕ್ತಿನಾಥ್ಗೆ ಹೋಗುವ ಮಾರ್ಗವಂತೂ ಅದ್ಭುತವಾಗಿದೆ. ಬಸ್ಸಲ್ಲೋದ್ರೆ ಜಸ್ಟ್ ಕೂತ್ಕೊಂಡು ನೋಡಬಹುದು. ಆದರೆ ನೀವೇ ಓನಾಗಿ ಕಾರ್ ಅಥವಾ ಜೀಪನ್ನು ಬುಕ್ ಮಾಡ್ಕೊಂಡೋದ್ರೆ ಫಾಲ್ಸ್, ಹ್ಯಾಂಗಿಂಗ್ ಬ್ರಿಡ್ಜ್, ಹಿಮದ ಪರ್ವತಗಳು ಅಂದರೆ ಅನ್ನಪೂರ್ಣ ರೇಂಜಸ್ ಇದೆಲ್ಲ ಕಾಣಿಸಿದಾಗ ನೀವು ಅಲ್ಲೇ ಕಾರನ್ನು ಜೀಪನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಜಾಮ್ಸಮ್ಗೆ ಹೋಗುವುದಕ್ಕಿಂತ ಮೊದಲು ರೂಪ್ಸೆ ಜಲಪಾತ ಸಿಗುತ್ತೆ. ಅದಂತೂ ಅದ್ಭುತವಾಗಿದೆ. ಅದನ್ನು ನೋಡಿದ ತಕ್ಷಣ ನಾವು ಇಳಿದು ನೀರಲ್ಲಿ ಆಡಬೇಕು ಅನಿಸುತ್ತೆ. ಸುಮಾರು ಜನ ಅಲ್ಲಿ ಕಾರಲ್ಲಿ ಬಂದವರು ಆ ರೂಪ್ಸೆ ಜಲಪಾತದ ಹತ್ರ ಕಾರನ್ನು ನಿಲ್ಲಿಸಿ ರೂಪ್ಸೆ ಜಲಪಾತದಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಅನಂತರವೇ ಮುಂದಕ್ಕೆ ಹೋಗ್ತಾರೆ. ರೂಪ್ಸೆ ಜಲಪಾತವನ್ನು ನೋಡಿಕೊಂಡು ಹಾಗೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿದ್ರೆ ಅಲ್ಲಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ಗಳನ್ನ ನೋಡಬಹುದು. ನೇಪಾಳ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಗಿಂಗ್ ಬ್ರಿಡ್ಜ್ಗಳನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಸಾಗ್ತಿದ್ದಾಗೆ ನೋಡಿ ಶುರು ಆಗುತ್ತೆ ಹಿಮದ ಪರ್ವತಗಳ ಸಾಲು. ಅದಂತೂ ಕಣ್ಣಿಗೆ ಹಬ್ಬ. ಪ್ರಕೃತಿಯ ಈ ಸೌಂದರ್ಯ ಸವಿಯೋದಕ್ಕೆ 2 ಕಣ್ಣು ಕೂಡ ಸಾಕಾಗೋದಿಲ್ಲ. ಇಷ್ಟನ್ನು ನೋಡಿಕೊಂಡು ಸಂಜೆ ಆಗಷ್ಟರಲ್ಲಿ ಜಾಮ್ಸಮ್ಮನ್ನು ತಲುಪಬಹುದು. ಜಾಮ್ಸಮ್ ತಲುಪಿದ ಮೇಲೆ 1-2 ಹೋಟೆಲ್ಗಳನ್ನು ಚೆಕ್ ಮಾಡಿ ರೂಮನ್ನು ಬುಕ್ ಮಾಡ್ಕೊಳ್ಳಿ. ರೂಮ್ ಪ್ರೈಸ್ 2,000ರಿಂದ 3,000 ಒಳಗಡೆ ಇರುತ್ತೆ ವಿತ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್. ರೂಮ್ ಬುಕ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಹೀಟರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ -ಡಿಗ್ರಿಯಲ್ಲಿ ಇರ್ತೀವಿ. ಇಲ್ಲಿರುವ ಎಲ್ಲ ಹೋಟೆಲ್ಗಳಲ್ಲೂ ಸಾಮಾನ್ಯವಾಗಿ ಕುಡಿಯೋಕ್ಕೆ ಬಿಸಿನೀರನ್ನೇ ಕೊಡ್ತಾರೆ. ಅಷ್ಟು ಚಳಿ ಇರುತ್ತೆ. ಇಲ್ಲಿ ತಣ್ಣೀರಂತೂ ಮುಟ್ಟೋದಕ್ಕಾಗೋದೇ ಇಲ್ಲ. ರೂಮ್ಗೆ ಹೋಗಿ ಸಾಧ್ಯವಾದರೆ ಫ್ರೆಶ್ ಅಪ್ ಆಗಿ ಡಿನ್ನರ್ ಮುಗಿಸಿ ಬೇಗ ಮಲ್ಕೊಳ್ಳಿ. ಯಾಕಂದರೆ ನಾಳೆ ಬೇಗ ಎದ್ದು ಮುಕ್ತಿನಾಥನಿಗೆ ಹೋಗಬೇಕು. 9ನೇ ದಿನ ಜಾಮ್ಸಮ್ಮಲ್ಲಿ ಇಲ್ಲಿ 4:15ಗೆಲ್ಲ ಬೆಳಕಾಗೋಗುತ್ತೆ. ಕಿಟಕಿಯಿಂದ ಆಚೆ ನೋಡಿದ್ರೆ ಹಿಮದ ಪರ್ವತಗಳು. ಹಿಮದ ಪರ್ವತದ ಮೇಲೆ ಸೂರ್ಯನ ಕಿರಣ ಬಿದ್ದು ಚಿನ್ನದಂತೆ ಹೊಳೆಯುವ ಕೈಲಾಸವನ್ನೇ ನೋಡ್ತಿದ್ದೀವೇನೋ ಅನಿಸುತ್ತೆ. ಬೆಳಗ್ಗೆ ಆದಷ್ಟು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಜಾಮ್ಸಮ್ ಹಳ್ಳಿಯನ್ನು ಒಂದು ಸುತ್ತು ಹಾಕೊಂಬನ್ನಿ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಕಡೆಯಂತೆ ಇಲ್ಲೂ ಕೂಡ ಹೋಟೆಲ್ ಚೆಕ್ಔಟ್ ಟೈಮ್ 11 ಗಂಟೆ. ನೀವು ಮುಕ್ತಿನಾಥನಿಗೆ ಹೋಗೋದಕ್ಕಿಂತ ಮುಂಚೆ ರೂಮನ್ನು ಚೆಕ್ಔಟ್ ಮಾಡಿ ಲಗೇಜನ್ನು ರಿಸೆಪ್ಷನ್ನಲ್ಲಿ ಇಟ್ಟೋಗಿ. ಇಲ್ಲಾಂದರೆ ನೀವು ಮತ್ತೊಂದು ದಿನದ ಬಾಡಿಗೆಯನ್ನು ಕಟ್ಟಬೇಕಾಗತ್ತೆ. ಜಾಮ್ಸಮ್ಮಿಂದ ಮುಕ್ತಿನಾಥ 23 ಕಿಲೋಮೀಟರ್ ದೂರದಲ್ಲಿದೆ. ಮುಕ್ತಿನಾಥ ಯಾತ್ರೆಗೆ ಹೋಗೋರಷ್ಟೇ ಅಲ್ಲ, ಅನ್ನಪೂರ್ಣ ಸರ್ಕ್ಯೂಟ್ ಟ್ರೆಕ್ಕಿಂಗ್ ಹೋಗೋರು ಕೂಡ ಜಾಮ್ಸಮ್ಗೆ ಬಂದು ಇಲ್ಲಿಂದನೇ ಟ್ರೆಕ್ಕಿಂಗ್ಗೆ ಹೋಗ್ತಾರೆ. ಇಲ್ಲಿಗೆ ಟ್ರೆಕ್ಕಿಂಗಾಗಿ ಫಾರಿನರ್ಸ್ ಹೆಚ್ಚಾಗಿ ಬರ್ತಾರೆ. ಮುಕ್ತಿನಾಥ ಯಾತ್ರೆಗೆ ನಮ್ಮವರು ಹೆಚ್ಚಾಗಿ ಬರ್ತಾರೆ. ಬೆಳಗ್ಗೆ 7 ಗಂಟೆಗೆ ಜಾಮ್ಸಮ್ಮಿಂದ ಮುಕ್ತಿನಾಥನಿಗೆ ಬಸ್ ಹೊರಡುತ್ತೆ. ಟಿಕೆಟ್ ಚಾರ್ಜ್ ಒಂದು ಕಡೆಗೆ 300 ನೇಪಾಳಿ ಕರೆನ್ಸಿ. ಇನ್ನೂ ಕಾರ್ಗಳು ಸಿಗುತ್ತೆ. ಇಲ್ಲಿಂದ ಮುಕ್ತಿನಾಥನಿಗೆ ಬುಕ್ ಮಾಡ್ಕೊಂಡು ಹೋಗ್ಬೋದು. ಹೋಟೆಲ್ವ್ರಿಗೆ ಹೇಳಿದ್ರೆ ಅವರೇ ಬುಕ್ ಮಾಡಿಕೊಡ್ತಾರೆ. ಜಾಮ್ಸಮ್ಮಿಂದ ಲೋಯರ್ ಮುಕ್ತಿನಾಥಿಂದ ಜಾಮ್ಸಮ್ಗೆ ಹೋಗೋದಕ್ಕೆ ಕಾರ್ನವರು 4,000 ನೇಪಾಳಿ ಕರೆನ್ಸಿ ತೊಗೋತಾರೆ. 4 ಜನ ಹೋಗಬಹುದು. ಜಾಸ್ತಿ ಜನ ಇದ್ದರೆ ಜೀಪ್, ವ್ಯಾನ್ಗಳನ್ನು ಬುಕ್ ಮಾಡಿಕೊಂಡು ಹೋಗಬಹುದು. ಜಾಮ್ಸಮ್ಮಿಂದ ಮುಕ್ತಿನಾಥನಿಗೆ ಹೋಗಬೇಕಾದ್ರೆ ಕಾಗೇಬನ್ನಿ ಅನ್ನುವ ಒಂದು ಸಂಗಮ ಸ್ಥಳ ಸಿಗುತ್ತೆ. ಈ ಸ್ಥಳ ಕಾಗೇಬನ್ನಿ ವಿಲೇಜಲ್ಲಿದೆ. ಈ ಕಾಗೇಬೆನ್ನಿಯಲ್ಲಿ 108 ಜಲಧಾರೆಗಳಿಂದ ನಿರ್ಮಾಣವಾದ ಕಾಗೇಬೆನ್ನಿ ನದಿ ಗಂಡಕ್ಕಿ ನದಿಯನ್ನು ಸೇರುತ್ತೆ. ಇದು ಪಿತೃ ಕಾರ್ಯ ಮಾಡುವ ಸ್ಥಳ. ಮುಕ್ತಿನಾಥ ಅಂದ್ರೇ ವಿಮೋಚನೆ ಮಾಡುವ ಸ್ಥಳ. ನೀವೇನಾದರೂ ಇಲ್ಲಿ ಬಂದು ಪಿತೃ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ಮೊದಲಿಗೆ ಕಾಗೇಬನ್ನಿ ಸಂಗಮ ಸ್ಥಳಕ್ಕೆ ಭೇಟಿ ನೀಡಿ ಅನಂತರ ಮುಕ್ತಿನಾಥನಿಗೆ ಹೋಗಬಹುದು.
ಜಾಮ್ಸಮ್ಮಿಂದ ಲೋಯರ್ ಮುಕ್ತಿನಾಥ ತಲುಪಿ ಲೋಯರ್ ಮುಕ್ತಿನಾಥನಿಂದ ಮುಕ್ತಿನಾಥ ದೇವಾಲಯಕ್ಕೆ ನಡ್ಕೊಂಡು ಹೋಗಬಹುದು, ಕುದುರೆಯಲ್ಲಿ ಹೋಗಬಹುದು ಅಥವಾ ಡೋಲಿಯಲ್ಲಿ ಹೋಗಬಹುದು. ಕುದುರೆಯಲ್ಲಿ ಹೋದರೆ ಕುದುರೆಗೆ ಒಂದು ಕಡೆಗೆ ನೇಪಾಳಿ ಕರೆನ್ಸಿ ಆದರೆ 650, ಇಂಡಿಯನ್ ಕರೆನ್ಸಿ ಆದರೆ 400 ತಗೋತಾರೆ. ಕುದುರೆ ಕೂಡ ಮುಕ್ತಿನಾಥ ದೇವಾಲಯದವರೆಗೂ ಹೋಗೋದಿಲ್ಲ, ಅರ್ಧ ದಾರಿಯವರೆಗೂ ಮಾತ್ರ ಹೋಗುತ್ತೆ. ಅಲ್ಲಿಂದ ನಡೆದುಕೊಂಡೇ ಮುಕ್ತಿನಾಥ ದೇವಾಲಯವನ್ನು ತಲುಪಬೇಕು. ತುಂಬ ವಯಸ್ಸಾದವರಿದ್ದರೆ ಅವರು ಡೋಲಿಯಲ್ಲಿ ಹೋಗಬಹುದು. ಡೋಲಿಗೆ ಹೋಗಿ ಬರೋದಕ್ಕೆ 4000 ನೇಪಾಳಿ ಕರೆನ್ಸಿಯನ್ನು ತಗೋತಾರೆ. ಮುಕ್ತಿನಾಥ ದೇವಾಲಯವನ್ನು ತಲುಪಿದ ಮೇಲೆ ಸಾಧ್ಯವಾದರೆ ಮೊದಲಿಗೆ ದೇವಾಲಯದ ಹಿಂದಿರುವ 108 ತೀರ್ಥಗಳಲ್ಲಿ ಮಿಂದು ಅನಂತರ ದೇವಾಲಯದ ಮುಂಭಾಗದಲ್ಲಿರುವ ಪಾಪದ ಕುಂಡ, ಪುಣ್ಯದ ಕುಂಡದಲ್ಲಿ ಮಿಂದು ನಂತರ ಮುಕ್ತಿನಾಥನ ದರ್ಶನವನ್ನು ಮಾಡಿ. ಕೊರೆಯುವ ಚಳಿಯಲ್ಲಿ ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ಕೈಕಾಲು ಮುಖವನ್ನು ತೊಳ್ಕೊಂಡು ತಲೆಯ ಮೇಲೆ ಆ ತೀರ್ಥದ ನೀರನ್ನು ಹಾಕ್ಕೊಂಡು ಮುಕ್ತಿನಾಥನ ದರ್ಶನ ಪಡೆಯಬಹುದು. ಮುಕ್ತಿನಾಥನ ದರ್ಶನ ಪಡೆದ ಮೇಲೆ ನಿಮಗೆ ಆಸಕ್ತಿ ಇದ್ದರೆ ಮುಕ್ತಿನಾಥ ದೇವಾಲಯದ ಹಿಂಭಾಗದಲ್ಲಿ ಮೆಟ್ಟಿಲುಗಳನ್ನು ಹತ್ಕೊಂಡೋದ್ರೆ ಅಲ್ಲಿ ಬೌದ್ಧ ದೇವಾಲಯವಿದೆ. ಬೌದ್ಧ ದೇವಾಲಯಕ್ಕೆ ವಿಸಿಟ್ ಮಾಡಬಹುದು. ಬುದ್ಧನ ದೇವಾಲಯ ನೋಡಿಕೊಂಡು ಕೆಳಗಡೆ ಬಂದು ವ್ಯೂ ಪಾಯಿಂಟ್ಗೆ ಹೋಗಿ ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇದೆ. ಬುದ್ಧ ಸ್ಟ್ಯಾಚ್ಯೂವಿನ ದರ್ಶನ ಮಾಡಿಕೊಂಡು ನಂತರ ಹಾಗೆ ಮೆಟ್ಲಿಳ್ಕೊಂಡು ಕೆಳಗಡೆ ಹೋದರೆ ಅಲ್ಲಿ ಜ್ವಾಲಾಮುಖಿ ದೇವಾಲಯವಿದೆ. ಜ್ವಾಲಾಮುಖಿ ದೇವಾಲಯ ನೋಡಿಕೊಂಡು ಲೋಯರ್ ಮುಕ್ತಿನಾಥ್ಗೆ ಬಂದು ಲೋಯರ್ ಮುಕ್ತಿನಾಥ್ನಿಂದ ನೀವು ಜಾಮ್ಸಮ್ ಕಡೆ ಹೊರಡಬಹುದು. ಜಾಮ್ಸಮ್ಗೆ ಬಂದು ಲಗೇಜ್ ಎಲ್ಲ ಎತ್ಕೊಂಡು ಸಾಧ್ಯವಾದರೆ ಅಲ್ಲೇ ಊಟವನ್ನು ಮುಗಿಸ್ಕೊಂಡು ಪೋಖ್ರಾದ ಕಡೆಗೆ ಹೊರಡಬೇಕು. ಪೋಖ್ರಾಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ಪೋಖ್ರಾದಲ್ಲೇ ರೂಮನ್ನು ಮಾಡಿಕೊಂಡು ಆ ದಿನ ಪೋಖ್ರಾದಲ್ಲೇ ಉಳ್ಕೊಳ್ಳಿ. ಇಲ್ಲಿಗೆ 9 ದಿನ ಮುಕ್ತಾಯವಾಗುತ್ತೆ. 10ನೇ ದಿನ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ರೂಮನ್ನು ವೆಕೇಟ್ ಮಾಡಿ ಮೊದಲಿಗೆ ಸಾರಂಗ್ಕೋಟ್ ಅನಂತರ ಪುಂಡಿಕೋಟ್ ನೋಡಿಕೊಂಡು ಲುಂಬಿನಿ ಕಡೆಗೆ ಹೊರಡಬಹುದು. ಸಾರಂಗ್ಕೋಟ್ ಪೋಖ್ರಾದಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಸಾರಂಗ್ಕೋಟ್ಗೆ ಕಾರಲ್ಲಿ ಹೋಗೋ ಬದಲು ಕೇಬಲ್ ಕಾರಲ್ಲಿ ಹೋದರೆ ಒಳ್ಳೆಯದು. ಕಾರ್ ಬುಕ್ ಮಾಡಿಕೊಂಡು ಸಾರಂಗ್ಕೋಟ್ ವ್ಯೂ ಪಾಯಿಂಟ್ಗೆ ಹೋದರೆ ಅವರು ತುಂಬ ಕೆಳಭಾಗದಲ್ಲಿ ಬಿಡ್ತಾರೆ. ಅಲ್ಲದೆ ನಾವು ಸುಮಾರು 200 ಮೆಟ್ಲುಗಳನ್ನು ಹತ್ತಬೇಕಾಗುತ್ತೆ. ಬೈ ಕೇಬಲ್ ಕಾರ್ ಸಾರಂಗ್ಕೋಟ್ ವ್ಯೂ ಪಾಯಿಂಟ್ಗೆ ಹೋದರೆ ಮೆಟ್ಲುಗಳನ್ನು ಹತ್ತೋ ಅವಶ್ಯಕತೆ ಇರೋದಿಲ್ಲ. ಮತ್ತು ತುಂಬ ಮೇಲ್ಭಾಗಕ್ಕೆ ಹೋಗ್ತೀವಿ. ಅಲ್ಲಿಂದ ಅನ್ನಪೂರ್ಣ ರೇಂಜಸ್ಸನ್ನು ನೋಡಬಹುದು. ಅರ್ಲಿ ಮಾರ್ನಿಂಗ್ ಸಾರಂಗ್ಕೋಟ್ ವ್ಯೂ ಪಾಯಿಂಟ್ಗೆ ಹೋದರೆ ಸನ್ರೈಸ್ ನೋಡ್ಬೋದು. ಮೋಡಗಳಿದ್ದರೆ ನೋಡೋಕ್ಕಾಗಲ್ಲ, ಮೋಡಗಳಿಲ್ಲ ಅಂದರೆ ಸನ್ರೈಸ್ ನೋಡ್ಬೋದು. ಸಾರಂಗ್ಕೋಟನ್ನು ನೋಡಿಕೊಂಡು ಮತ್ತೆ ಪೋಖ್ರಾಗೆ ವಾಪಸ್ ಬಂದು ಪೋಖ್ರಾದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಪುಂಡಿಕೋಟ್ಗೆ ಹೋಗಬೇಕು. ಪುಂಡಿಕೋಟ್ನ ಮೇನ್ ಅಟ್ರಾಕ್ಷನ್ ಶಿವ ಸ್ಟ್ಯಾಚ್ಯೂ ಮತ್ತು ಪೀಸ್ ಆಫ್ ಪಗೋಡ. ಪುಂಡಿಕೋಟನ್ನು ನೋಡಿಕೊಂಡು ವಾಪಸ್ಸು ಪೋಖ್ರಾಗೆ ಬಂದು ನೆಕ್ಸ್ಟ್ ನೀವು ಲುಂಬಿಣಿಗೆ ಹೋಗ್ಬೋದು. ಅಥವಾ ನೀವು ಹಾಗೆ ಲುಂಬಿಣಿಗೆ ಹೋಗ್ತಾ ಇದ್ರೆ ಆ ದಿನ ಪುಂಡಿಕೋಟ್ ನೋಡಿಕೊಂಡು ಹಾಗೆ ಲುಂಬಿಣಿಗೆ ಹೋಗ್ಬೋದು. ಯಾಕಂದರೆ ಪೋಖ್ರಾದಿಂದ ಲುಂಬಿಣಿಗೆ ಹೋಗುವ ಮಾರ್ಗದಲ್ಲಿ ಪುಂಡಿಕೋಟ್ ಇದೆ. ಪೋಖ್ರಾದಲ್ಲಿ 3 ಗುಹೆಗಳಿವೆ. ಎಲ್ಲ ಗುಹೆಗಳಿಗೂ ಹೋಗ್ಬೇಕಂತ ಇದಿಲ್ಲ. ಚೆನ್ನಾಗಿರೋ ಒಂದು ಗುಹೆಗೆ ಹೋಗಿ ಮಿಕ್ಕಿದ್ದ 2 ಗುಹೆಗಳನ್ನ ಸ್ಕಿಪ್ ಮಾಡಬಹುದು. ಪುಂಡಿಕೋಟ್ ಸಾಗರ್ಕೋಟ್ಗೆ ಎರಡೂ ಹೋಗಬೇಕು ಅಂತ ಏನಿಲ್ಲ. ಸಾರಂಗ್ಕೋಟ್ಗೆ ಹೋದರೆ ಪುಂಡಿಕೋಟ್ ಸ್ಕಿಪ್ ಮಾಡಬಹುದು. ಅಥವಾ ನಾಗರ್ಕೋಟ್ ಚಂದ್ರಗಿರಿ ಹಿಲ್ಗೆ ಹೋಗಿದ್ದೀರಾ ಅಂದರೆ ಸಾರಂಗ್ಕೋಟನ್ನು ಕೂಡ ಸ್ಕಿಪ್ ಮಾಡಬಹುದು. ಆಯ್ಕೆ ನಿಮ್ಮದು. ಚಂದ್ರಗಿರಿ ಹಿಲ್ಸ್, ನಾಗರ್ಕೋಟ್, ಸಾರಂಗ್ಕೋಟ್, ಪುಂಡಿಕೋಟಲ್ಲಿ ಯಾವುದಾದ್ರೂ ಒಂದು ಸ್ಥಳನ ಆಯ್ಕೆ ಮಾಡ್ಕೊಳ್ಳಿ ಸಾಕು. ಎಲ್ಲ ಒಂದೇ ಥರ ಇರುತ್ತೆ. ಮೊದಲಿಗೆ ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ನೋಡ್ತಾ ನೋಡ್ತಾ ಬೇಜಾರಾಗೋದು. ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದರೆ ಸಾಕು. ಪೋಖ್ರಾದಿಂದ ಲುಂಬಿನಿ ಸುಮಾರು 190 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದು ಸುಮಾರು 7ರಿಂದ 8 ಗಂಟೆಗಳ ಕಾಲದ ಪ್ರಯಾಣ. ಲುಂಬಿನಿ ತಲುಪೋ ಅಷ್ಟರಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಆಗಿರುತ್ತೆ. ಮೊದಲಿಗೆ ನೀವು ಮಾನಿಸ್ಟರಿ ಝೋನ್ಗೆ ಹೋಗಿ ಆಟೋವನ್ನು ಬುಕ್ ಮಾಡಿಕೊಂಡು ಎಲ್ಲ ಮಾನಿಸ್ಟರಿಗಳು ಅಂದರೆ ಬೌದ್ಧ ಮಠಗಳಿಗೆ ಭೇಟಿ ನೀಡಿ. ಮಾನಿಸ್ಟರಿ ಝೋನ್ನಲ್ಲಿರುವ ಎಲ್ಲ ಮಾನಿಸ್ಟರಿಗಳಿಗೂ ಭೇಟಿ ನೀಡಲು ಸುಮಾರು 3 ಗಂಟೆಗಳ ಸಮಯ ಬೇಕು. ಆಟೋದವರು 1000 ರೂಪೀಸ್ ನೇಪಾಳಿ ಕರೆನ್ಸಿ ಚಾರ್ಜ್ ಮಾಡ್ತಾರೆ. ಲುಂಬಿಣಿಯಲ್ಲಿರುವ ಬೌದ್ಧ ಮಠಗಳು ಅಂದರೆ ಮಾನಿಸ್ಟರಿಗಳು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಮಾನಿಸ್ಟರಿಗಳನ್ನ ನೋಡಿಕೊಂಡು ಅನಂತರ ನೀವು ಬುದ್ಧನ ಜನ್ಮಸ್ಥಳವಾದ ಮಾಯಾದೇವಿ ಮಂದಿರಕ್ಕೆ ಭೇಟಿ ನೀಡಬಹುದು.
ಮಾನಿಸ್ಟರಿ ಝೋನ್ನಲ್ಲಿರುವಂತಹ ಬೌದ್ಧ ಮಠಗಳನ್ನ ಭೇಟಿ ನೀಡಲ್ಲ, ನಾವು ಮಾಯಾದೇವಿ ಮಂದಿರಕ್ಕೆ ಹೋಗ್ತೀವಿ ಅನ್ನೋದಾದರೆ ಗೇಟ್ ನಂಬರ್ 1ಕ್ಕೆ ಹೋದರೆ ಅಲ್ಲಿಂದ 1 ಕಿಲೋಮೀಟರ್ಗಳಷ್ಟು ದೂರ ನಡ್ಕೊಂಡು ಹೋದರೆ ಮಾಯಾದೇವಿ ಮಂದಿರಕ್ಕೆ ಹೋಗಬಹುದು. ಗೇಟ್ ನಂಬರ್ 1ರ ಬಳಿ ಟಿಕೆಟ್ ಕೌಂಟರ್ ಇದೆ. ಮಾಯಾದೇವಿ ಮಂದಿರಕ್ಕೆ ಹೋಗಬೇಕು ಅಂದರೆ ಟಿಕೆಟ್ ತೊಗೋಬೇಕು. ಒಂದು ಟಿಕೆಟು ನೇಪಾಳಿ ಕರೆನ್ಸಿ 80 ರೂಪೀಸ್. ಗೇಟ್ ನಂಬರ್ 1ರಿಂದ ಮಾಯಾದೇವಿ ಆಲಯ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ, ನಡ್ಕೊಂಡು ಹೋಗಬಹುದು. ಮಾಯಾದೇವಿ ಆಲಯ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಓಪನ್ ಇರುತ್ತೆ. ಬೌದ್ಧ ಮಠಗಳು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಆದ್ದರಿಂದ ಮೊದಲಿಗೆ ಬೌದ್ಧ ಮಠಗಳಿಗೆ ಹೋಗಿ ಅನಂತರ ಮಾಯಾದೇವಿ ಆಲಯಕ್ಕೆ ಬರಬಹುದು. ಮಾನಿಸ್ಟರೀಸ್ ಮತ್ತು ಮಾಯಾದೇವಿ ಮಂದಿರ ನೋಡ್ಕೊಂಡು ಬರೋಷ್ಟರಲ್ಲಿ ರಾತ್ರಿಯಾಗಿರುತ್ತೆ. ಲುಂಬಿಣಿಯಲ್ಲೇ ರೂಮನ್ನು ಮಾಡಿಕೊಂಡು ಆ ದಿನ ಅಲ್ಲೇ ಉಳ್ಕೊಳ್ಳಿ. 11ನೆಯ ದಿನ ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮನ್ನು ವೆಕೇಟ್ ಮಾಡಿ ಸಾಧ್ಯವಾದರೆ ಲುಂಬಿಣಿಯಲ್ಲಿರುವ ವಿಶ್ವ ಶಾಂತಿ ಸ್ತೂಪಕ್ಕೆ ಭೇಟಿ ನೀಡಿ. ವಿಶ್ವ ಶಾಂತಿ ಸ್ತೂಪ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಯಾವುದೇ ಎಂಟ್ರಿ ಫೀ ಇಲ್ಲ. ವಿಶ್ವ ಶಾಂತಿ ಸ್ತೂಪವನ್ನು ನೋಡಿಕೊಂಡು ನೀವು ನೇಪಾಳದಿಂದ ಭಾರತದ ಕಡೆಗೆ ಹೊರಡಬಹುದು. ನೇಪಾಳದಿಂದ ಸನೌಲಿ ಬಾರ್ಡರ್ನ ಮೂಲಕ ಗೋರಖ್ಪುರವನ್ನು ತಲುಪಿ ಸಮಯ ಇದ್ದರೆ ಗೋರಖ್ಪುರದಲ್ಲಿರುವ ಗೋರಖ್ನಾಥ್ ಟೆಂಪಲ್ಗೆ ಭೇಟಿ ನೀಡಿ ಅನಂತರ ಗೋರಖ್ಪುರದಿಂದ ಟ್ರೈನ್ ಅಥವಾ ಫ್ಲೈಟಲ್ಲಿ ನಿಮ್ಮ ಊರುಗಳಿಗೆ ತೆರಳಬಹುದು. ನಿಮಗೆ ಆಸಕ್ತಿ ಇದ್ದರೆ ಮುಕ್ತಿನಾಥನಿಂದ ಪೋಖ್ರಾಗೆ ಬಂದ ಮೇಲೆ ಪೋಖ್ರಾದಿಂದ ಚಿಟ್ವಾನ್ಗೆ ಹೋಗಿ ಚಿಟ್ವಾನ್ ನೋಡಿಕೊಂಡು ಭರತ್ಪುರ ದರ್ಬಾರ್ ಸ್ಕ್ವೇರ್ ನೋಡಿಕೊಂಡು ಬರಬಹುದು. ನೀವು ನೇಪಾಳದಲ್ಲಿ ಎಲ್ಲ ಪ್ಲೇಸ್ಗೂ ಫ್ಲೈಟಲ್ಲೇ ಓಡಾಡ್ತೀರಾ ಅಂದರೆ 11 ದಿನದ ಟ್ರಿಪ್ 9 ದಿನದಲ್ಲಿ ಆಗುತ್ತೆ. ಅಥವಾ ನೈಟ್ ಜರ್ನಿ ಮಾಡ್ತೀರಾ ಅಂದರೂ ಕೂಡ 9 ದಿನದಲ್ಲಿ ಮುಗಿಸಬಹುದು. ಇಲ್ಲಿಗೆ 11 ದಿನಗಳ ನೇಪಾಳ ಪ್ರವಾಸ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ.